ಅದರಿಂದಲೇ ಸಾಧನ ಚತುಷ್ಟಯ ಅಂತ ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರದ ಮೊದಲ ಸೂತ್ರದಲ್ಲಿ ವಿವರಣೆ ಕೊಡುವಾಗ ಶಮದಮಾದಿ ಷಟ್ಕ, ನಿತ್ಯಾನಿತ್ಯ ವಿವೇಕ, ಇಹಾಮೂತ್ರ ಫಲಭೋಗ ವೈರಾಗ್ಯ ಮತ್ತು ಮುಮುಕ್ಷುತ್ವ ಅನ್ನುವಲ್ಲಿ ಮುಮುಕ್ಷುತ್ವವೇ ತುಂಬ ನಿರ್ಣಾಯಕವಾದದ್ದು ಅಂತಾರೆ. ದ ಝೀಲ್ ಟು ಲಿಬರೇಟ್ ಒನ್ಸ್ ಓನ್ ಸೆಲ್ಫ್, ಅದಿದ್ದರೆ ಸಾಕು. ಅದು ಹೇಗೆ? ರಾಮಕೃಷ್ಣರನ್ನು ಯಾರೋ ಕೇಳಿದ್ರಂತೆ, ಮುಮುಕ್ಷುತ್ವ ಅಂದರೆ ಏನು ಅಂತ. ನಾನು ಹೇಳ್ದಂಗೆ ಅವರ ಅನುವಾದ ಮಾಡಲಿಲ್ಲ, ಬಿಡುಗಡೆಯ ಬಯಕೆ ಅಂತ. ಅದು ಪ್ರಯೋಜನವಿಲ್ಲದ್ದು. ನೇರವಾಗಿ ಆತನ ಕರ್ಕೊಂಡು ಹೋಗಿ ಹತ್ತಿರದಲ್ಲಿ ಗಂಗಾ ನದಿಯಲ್ಲಿ ಮುಳುಗಿಸಿ ತಲೆಯನ್ನು ಒತ್ತಿ ಹಿಡಿದ್ರು. ಅವನು ಎಲ್ಲ ಶಕ್ತಿಯನ್ನು ಬಿಟ್ಟು ಹೊರಕ್ಕೆ ಇವರನ್ನು ತಳ್ಳಿಕೊಂಡು ಬಂದ. ಯಾಕಷ್ಟು ಒದ್ದಾಡದೆ? ಉಸಿರು ಹಾಗೆ ಒದ್ದಾಡಬೇಕು ಬಿಡುಗಡೆಗೆ, ಅದು ಮುಮುಕ್ಷುತ್ವ ಅಂತ. ಅಂದರೆ ಆ ತೀವ್ರತೆ ಇರಬೇಕು. ಉಸಿರಿಗೆ ಎಷ್ಟು ತೀವ್ರತೆಯೋ ಬಿಡುಗಡೆಗೂ ಅಷ್ಟೇ ತೀವ್ರತೆ ಇರಬೇಕು. ನನ್ನ ಸ್ನೇಹಿತರೊಬ್ಬರು ಸದಾ ಹೇಳ್ತಿರ್ತಾರೆ, ನೀವು ಒಂದು ಕೆಲಸ ಮಾಡಲಿಲ್ಲ ಅಂದರೆ ಅದು ನಿಮ್ಮ ಅಜೆಂಡಾದಲ್ಲಿ ಟಾಪ್ ಪ್ರಿಯಾರಿಟಿಯಲ್ಲಿ ಇಲ್ಲ ಅಂತಷ್ಟೇ ಅರ್ಥ. ನಿಮ್ಮ ಕೈಲಿ ಆಗೋಲ್ಲ ಅಂತಲ್ಲ, ಯು ಹ್ಯಾವಂಟ್ ಪ್ರಿಫರ್ಡ್ ಇಟ್ ಅಷ್ಟೇ. ಹಾಗೆ ಅದನ್ನು ಹೇಳ್ತಾರೆ. ಮತ್ತು ಮಹಾಪುರುಷ ಸಂಶ್ರಯ, ಮಹನೀಯರ ಸಹವಾಸ ಬೇಕು. ದೊಡ್ಡದರ ಸಹವಾಸ ಬದುಕಿಗೆ ಎಷ್ಟೋ ಬೇಕಾದಂಥದ್ದು. ಡಿ ವಿ ಜಿಯವರು ಜ್ಞಾಪಕ ಶಾಲೆಯ ಮೊದಲ ಸಂಪುಟ ಸಾಹಿತಿ ಸಾರ್ವಜನಿಕ ಸಜ್ಜನರು ಅನ್ನೋದರ ಪೀಠಿಕೆ ಉಪೋದ್ಘಾತದಲ್ಲಿ ಹೇಳ್ತಾರೆ, ಸಂತ ಸದಾಭಿಗಂತವ್ಯ ಇದಿನೋಪದಿಶಂತ್ಯಪಿ ಯಸ್ತು ಸ್ವೈರ ಕಥಾಸ್ತೇಷಾಂ ಉಪದೇಶ ಭವಂತಿತಾ ಅಂತಾರೆ. ದೊಡ್ಡವ್ರ ಹತ್ರಕ್ಕೆ ನಾವು ಸದಾ ಹೋಗ್ತಾ ಇರಬೇಕು. ಇದಿನೋಪದಿಶಂತ್ಯಪಿ ಅವರು ನಮಗೆ ಪ್ರತ್ಯೇಕವಾಗಿ ಏನನ್ನೂ ಉಪದೇಶ ಮಾಡದೇ ಇದ್ದರೂ, ಯಾಸ್ತು ಸ್ವೈರ ಕಥಾಸ್ತೇಷಾಂ ಅವರ ಬರೀ ಹರಟೆ ಅಂತ ಯಾವುದಿರುತ್ತೆ, ವಾಟ್ ದೇ ಚಾಟ್ ಆ್ಯಂಡ್ ಚೈಡ್, ಅವೆಲ್ಲ ಕೂಡ ಉಪದೇಶಗಳಾಗುತ್ತವೆ ಅಂತ. ಅವರು ನಮಗೆ ಉಪದೇಶ ಅಂತ ಇಟ್ಟುಕೊಂಡು ಮಾಡದೇ ಇದ್ದದ್ದು ಕೂಡ ನಮಗೆ ಒಂದಲ್ಲ ಒಂದು ದೃಷ್ಟಿಯಿಂದ ಪ್ರಯೋಜನಕಾರಿಯಾಗ್ತಾ ಬರುತ್ತೆ. ಪ್ರಾಕ್ಸಿಮಿಟಿ ಆಫ್ ಗ್ರೇಟ್ ಅಂತ ಇದೆಯಲ್ಲ, ಅದನ್ನು ಡಿ ವಿ ಜಿಯವರು ಭಗವತ್ ಸಮಕ್ಷ ಅಂತ ಹೇಳ್ತಾರೆ. ಭಗವತ್ ಸಮಕ್ಷ ಸಿದ್ಧಿ ಅಂತ. ಅದನ್ನು ಮಾಡಿಕೊಳ್ಳೋದು ಬಹಳ ಬೇಕಾಗಿರುವುದು. ಈಗ ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ತುಂಬ ಸುಲಭವಾದ ದಾರಿ ಯಾವುದು? ಯು ಹ್ಯಾವ್ ಟು ಬಿ ಥ್ರೋನ್ ಇನ್ ಟು ದಿ ರೀಜನ್ ವೇರ್ ದೆ ಸ್ಪೀಕ್ ಆಸ್ ಮದರ್ ಟಂಗ್. ಸಂಸ್ಕೃತ ಕಲಿಯೋದಕ್ಕೆ ಆ ಥರದ್ದು ಎಲ್ಲಿದೆ? ಮತ್ತೂರಲ್ಲಿದೆ ಅಂತ ಹೇಳ್ತೀವಿ, ತುಪ್ಪದ ಹೀರೆಕಾಯಿ ಅಷ್ಟೇ ಅದು. ಮತ್ತೂರಿನಲ್ಲಿ ಪಾಪ ನಮ್ಮ ಅಶ್ವತ್ಥನಾರಾಯಣ ಅವಧಾನಿ, ಕೇಶವಾವಧಾನಿಗಳಂತ ಒಂದು 7-8 ಜನ ಇದ್ದಾರೆ, ಮಾತಾಡ್ತಾರೆ. ಮಿಕ್ಕವರೆಲ್ಲ ಗತವಾನ್ ಅಸ್ತಿ ಕಥಂ ಭೋ ಐ ಇಷ್ಟೊಳಗೆ ಮುಗಿದೋಗ್ಬಿಡುತ್ತೆ. ಇನ್ನು ಜಾಸ್ತಿ ಏನು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಇಲ್ಲದಂತೆ ಆಗಬಾರ್ದು ಅಂತ ಸಂಸ್ಕೃತ ಗ್ರಾಮ ಅಂತ ಹೇಳುವುದಾಗುತ್ತೆ. ಅಂದರೆ ಎಲ್ಲರೂ ಕೂಡ ಆಲೋಚನೆ ಮಾಡುವಂಥ ಭಾಷೆ ಅದಾದರೆ. ನನಗೆ ತಕ್ಷಣ ಕಾಣಿಸುವುದು ಈಗ ಬೆಂಗಳೂರಿನಲ್ಲಿ ನಮ್ಮ ಡಾಕ್ಟರ್ ವಿಶ್ವಾಸ್ ಅವರ ಮಕ್ಕಳು. ಹುಟ್ಟಿನಿಂದ ಅವರಿಗೆ ಸಂಸ್ಕೃತವನ್ನೇ ಕೇಳಿಸಿ ಕೇಳಿಸಿ ಅವರಿಗೆ ಆ ವಾತಾವರಣ ತಂದುಕೊಟ್ಟಂಥದ್ದು. ಅದಲ್ಲದೆ ಮಹಾವೈಯಾಕರಣರಾದಂತಹ ವೈಯಾಕರಣ ಮೂರ್ಧನ್ಯರು ನನ್ನ ಗುರುಗಳಾದ ರಂಗನಾಥ್ ಶರ್ಮರಾಗಲಿ, ಮಹಾಬಲೇಶ್ವರ ಭಟ್ರಾಗಲಿ ಅದನ್ನು ಮಾತೃಭಾಷೆ ಮಾಡಿಕೊಂಡವರಲ್ಲ, ಅಸಾಧಾರಣವಾದಂಥ ಹತೋಟಿ ಪಡ್ಕೊಂಡಂಥವರು. ಅಂಥವ್ರ ಜೊತೆ ಇರ್ಬೋದು. ಆದರೆ ಕೋಪ ಬಂದಾಗ ಅವ್ರು ಯಾವ ಭಾಷೆ ಬಳಸ್ತಾರೆ? ಕನ್ನಡ ಬಂದುಬಿಡುತ್ತೆ. ನಮಗೆ ರಾಗದ್ವೇಷಗಳ ಇನ್ಸ್ಟಿಂಕ್ಟ್ಸಲ್ಲಿ ಯಾವ ಭಾಷೆ ಇದೆಯೋ ಅದು ನಮ್ಮ ಮಾತೃಭಾಷೆ. ಅಂಥ ಒಂದು ವಾತಾವರಣದಲ್ಲಿ ನಾವಿದ್ದರೆ, ಒಂದು 6 ತಿಂಗಳಿದ್ದರೆ ತಾನಾಗಿ ಬಂದುಬಿಡುತ್ತೆ. ಚಾಣಕ್ಯನ ಬಗ್ಗೆ ಒಂದು ಕಥೆ ಉಂಟು. ಚಾಣಕ್ಯ ನವನಂದರನ್ನು ಗೆದ್ದು ಅವರನ್ನು ಕೊಂದು ಕಡೆಗೆ ಚಂದ್ರಗುಪ್ತನಿಗೆ ಸಿಂಹಾಸನ ಕೊಡೋದಕ್ಕೆ ನೋಡಿದಾಗ ರಾಕ್ಷಸಾಮಾತ್ಯ ಶೋಣನದದ ಆಚೆ ದಡದಲ್ಲಿದ್ದಂಥ ಸರ್ವಾರ್ಥ ಸಿದ್ಧಿ ಎನ್ನುವ ಒಬ್ಬ ರಾಜವಂಶೀಯ ವಯೋವೃದ್ಧನ ಕಡೆಗೆ ಹೋದ ಅಂತ ಗೊತ್ತಾಯಿತು ದೋಣಿಯಲ್ಲಿ. ಅದನ್ನು ಹೇಳೋದಕ್ಕೆ ಅಂತ ಅವನ ಪ್ರಿಯ ಶಿಷ್ಯರಲ್ಲಿ ಒಬ್ಬನಾದ ಶಾರ್ಂಗರವ ಹೋದ. ಅವನು ಗೂಢಚರ್ಯ ಮಾಡ್ತಾ ಇದ್ದವನು. ನದಿ ದಡದವರೆಗೂ ಹೋದ, ಈಜು ಬರೋದಿಲ್ಲ. ಹಾಗಾಗಿ ಇನ್ನೊಬ್ಬ ಶಿಷ್ಯ ಸಿದ್ಧಾರ್ಥಕನಿಗೆ ನೀನು ಈಜುಕೊಂಡು ಹೋಗಿ ರಾಕ್ಷಸಾಮಾತ್ಯ ಏನು ಮಾಡ್ತಾನೆ, ಸರ್ವಾರ್ಥ ಸಿದ್ಧಿಯ ಜೊತೆಗೆ ಏನು ಕನ್ಸ್ಪೈರ್ ಮಾಡ್ತಾನೆ ತಿಳ್ಕೊಂಡು ಬಾ ಅಂತ ಹೇಳಿ ಚಾಣಕ್ಯನ ಹತ್ರಕ್ಕೆ ಬಂದನಂತೆ. ಬಂದು ಹೇಳಿದನಂತೆ, ಗುರುದೇವ, ರಾಕ್ಷಸಾಮಾತ್ಯ ನೌಕೆಯಲ್ಲಿ ಕೂತ್ಕೊಂಡು 10 ಕಡೆ ಹೋದ, ಸರ್ವಾರ್ಥ ಸಿದ್ಧಿ ಹತ್ರ ಹೋಗಿರ್ಬೋದು ಅಂತ. ಇಷ್ಟೇನಾ? ಇದನ್ನು ಇಲ್ಲೇ ಕೂತ್ಕೊಂಡು ನಾನು ಹೇಳ್ತೀನಿ. ರಾಕ್ಷಸಾಮಾತ್ಯನಿಗೆ ನವನಂದರ ವಂಶದ ಯಾವುದಾದ್ರೂ ಒಂದು ಕುಡಿಬೇಕು, ಚಂದ್ರಗುಪ್ತನ ಕಿತ್ತು ಅಲ್ಲಿ ನಾಟಬೇಕು ಅಂತ. ನಾನು ಇಲ್ಲೇ ಕೂತ್ಕೊಂಡು ಚಂದ್ರಗುಪ್ತನ ವಿರೋಧಿಗಳಾದ ನವನಂದರ ವಂಶೀಯರಾದ ಯಾರಾದರೂ ಒಬ್ಬರು ಇದ್ದಾರೆ ಅಂತ ಹೋಗಿರ್ತಾನೆ. ಅದಕ್ಕಾಗಿ ಸರ್ವಾರ್ಥ ಸಿದ್ಧಿನೇ ಇರೋದು ನನಗೂ ಗೊತ್ತು, ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದು ಅವನ ಆಶ್ರಮದಲ್ಲಿದ್ದಾನೆ, ವಾನಪ್ರಸ್ಥನಾಗಿದ್ದಾನೆ, ಶೋಣನದ ಆಚೆ ಇದ್ದಾನೆ. ಹಾಗಾಗಿ ಅದರಲ್ಲಿ ದೋಣಿ ಹತ್ಕೊಂಡೇ ಹೋಗಬೇಕು. ಅಲ್ಲಿ ಏನು ಮಾತಾಡ್ದ ಅನ್ನೋದು ಬಹಳ ಮುಖ್ಯ. ಅವನನ್ನೇ ಒಪ್ಸಿದನ ನೀನೇ ಬಾ ಅಂತ, ಅಥವಾ ಏನಾದ್ರು ನಿನಗೊಂದು ಮದುವೆ ಮಾಡೋಣ ಮತ್ತೆ ಅಂತ ಹೇಳ್ಬಿಟ್ಟಂದನ, ಅಥವಾ ನೀನು ಇನ್ಯಾರನ್ನಾರು ದತ್ತು ತಗೋ ಅಂತ ಹೇಳಿದ್ನ, ಆ ಒಂದು ವೇರೆ ಬೋಟ್ಸ್ ಬೇಕಾಗಿರೋದು.
ನೀನು ಏನು ಮಾಡಿದ್ದು ಕೆಲಸ ಅಂತ. ಇಲ್ಲ ಇಲ್ಲ, ನಾನು ಸಿದ್ಧಾರ್ಥಕನ್ನ ಈಜು ಬರೋವಂಥವನನ್ನು ಕಳಿಸಿಕೊಟ್ಟಿದ್ದೀನಿ, ನನಗೆ ಈಜು ಗೊತ್ತಿಲ್ಲ ಅಂತ. ಆಯಿತು, ಕುರುಡಲ್ಲಿ ಮೆಳ್ಳಗಣ್ಣು ಮೇಲು ಅಂತ. ಈಗ ನಿನಗೆ ಈಜು ಕಲಿಸ್ಬೇಕು. ಎಷ್ಟು ಬಾರಿ ಹೇಳಿದ್ದೀನಿ ಗೂಢಚಾರ್ಯ ಮಾಡುವಂಥವನು ಎಲ್ಲವನ್ನ ಕಲಿತಿರಬೇಕು ಅಂತ, ನೀನು ಕೇಳಲಿಲ್ಲ. ಹೋಗು ಈಗ ಈಜು ಕಲಿಬೇಕು ಅಂತ ಹೇಳಿ ಒಬ್ಬ ಸೈನಿಕನಿಗೆ ತೆಗೆದುಕೊಂಡು ಹೋಗಿ ಇವನನ್ನು ಗಂಗಾ ನದಿನಲ್ಲಿ ಎಸ್ದು ಬಂದರು ಅಂತ. ಹೋಗಿ ಎಸ್ದೇ ಬಿಟ್ಟರು. ದಡಕ್ಕೆ ಬರೋ ಪ್ರಯತ್ನ ಮಾಡಿದಾಗಲೆಲ್ಲ ಎತ್ತಿ ನೀರಿಗೆ ಎಸೀರಿ ಅಂತ. ಮತ್ತು ಇನ್ನೊಬ್ಬ ಸೈನಿಕನಿಗೆ ಅವನು ಪ್ರಾಣಾಪಾಯಕ್ಕೆ ತುತ್ತಾಗಿ ಸುಸ್ತಾಗಿ ಮುಳುಗೋಗ್ತಾನೋ ಸ್ಥಿತಿ ಬಂದಾಗ ನೀನು ಬಚಾವ್ ಮಾಡು ಅಂತ. ಯಾಕೆಂದರೆ ಚಾಣಕ್ಯನ ಆದೇಶ ಎಷ್ಟು ಹೆದರಿಕೆ ಅಂದರೆ ಸೈನಿಕ ಈ ಶಾರಂಗರವ ಸಾಯೋದನ್ನಾದ್ರೂ ನೋಡ್ತಾನೆ, ಅವನನ್ನು ದಡಕ್ಕೆ ಮಾತ್ರ ತರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಇಬ್ಬರು ಸೈನಿಕರನ್ನ ಏರ್ಪಾಟ್ ಮಾಡಿ ಕಳಿಸ್ತಾನೆ. ಆಗ ಚಂದ್ರಗುಪ್ತ, ಇದೇನು ಗುರುಗಳೇ ಇಂಥದ್ದು ರಣವೈದ್ಯ, ಇಂಥ ಘೋರವಾದ ವಿದ್ಯಾ ಪ್ರಯತ್ನ ಅಂದರೆ, ಹೌದು, ನೆನೆದಾಗ ತಾತನ ಮದುವೆ ಮಾಡದೇ ಇದ್ದರೆ ಮದುವೆನೇ ಆಗೋದಿಲ್ಲ ತಾತನಿಗೆ ಅಂತ ಒಂದು ತೆಲುಗು ಗಾದೆ ಇದೆ. తాతయ్యకు తలుచుకున్నప్పుడు పెళ్లి చేయకపోతే అసలు పెళ్ళే కాదు ಅಂತ. ಏನೋ ಅಪ್ಪಿ ತಪ್ಪಿ ಅಕಸ್ಮಾತ್ತಾಗಿ ಯಾರೋ ಒಪ್ಕೊಂಡು ಬಿಟ್ಟಿದ್ದಾರೆ ಮುದುಕನಿಗೆ ಮದುವೆಗೆ, ಮತ್ತು ಯಾವಾಗ ಆ ಶುಭಯೋಗ ಕೂಡಿ ಬರುತ್ತೆ ಅಂತ. ಹಾಗೆ ಒಬ್ಬರಿಗೆ ಮಾಡಬೇಕು ಅನ್ನಿಸ್ದಾಗ ತತ್ಕ್ಷಣ ಮಾಡಬೇಕು ಅಂತ. ಮಹಾಪುರುಷ ಸಂಶ್ರಯದಲ್ಲಿ ಇಂಥವೆಲ್ಲ ಎಷ್ಟೋ ಬಂದುಬಿಡುತ್ತೆ, ತಾನೇ ತಾನಾಗಿ ಆಗ್ತಾ ಇರುತ್ತವೆ. ತಮಿಳಿನಲ್ಲಿ ಒಂದು ಗಾದೆ ಇದೆ, ಕಂಬನ್ ವಿಟ್ಟ ಕಂಬಮೂ ಕವಿತೆ ಸೊಲ್ಲುಮ್ ಅಂತ. ಕಂಬ ಮಹಾಕವಿಯ ಮನೆಯ ಕಂಬ ಕೂಡ ಕಾವ್ಯವನ್ನು ಹೇಳುತ್ತೆ ಅಂತ. ಕಾರಣ ಆ ವಾತಾವರಣ ಆ ರೀತಿಯಾಗಿರುವಂಥದ್ದು. ಬಾಣಭಟ್ಟ ಅದನ್ನೇ ಹೇಳ್ತಾನೆ ತನ್ನ ಹರ್ಷಚರಿತೆ ಕಾದಂಬರಿಯಲ್ಲಿ. ಜಗುರ್ಗೃಹೇಸ್ಯ ಶುಕಸಾರಿಕಾ ಅಪಿ, ಅವರ ಪೂರ್ವಿಕರಾದಂತಹ ಕುಬೇರನ ಮನೆಯಲ್ಲಿ, ಕುಬೇರ ಅಂತ ಒಬ್ಬ ವಿದ್ವಾಂಸ, ಮನೆಯಲ್ಲಿ ಗಿಳಿಗಳೂ ಕೂಡ ವೇದಗಳನ್ನು ಹೇಳ್ತಾ ಇದ್ವು ಅಂತ. ಮಂಡನ ಮಿಶ್ರರ ಮನೆಯಲ್ಲಿ ವೇದಾಃ ಪ್ರಮಾಣಂ ಶ್ರುತಯಃ ಪ್ರಮಾಣಂ ಕರ್ಮ ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಇತ್ತಿ ಕಿರಾಂಗನ ಯತ್ರ ಗಿರಂ ಗಿರಂತಿ ಅಂತ ಏನಿತ್ತು ಅದು ಆ ರೀತಿ ಬಂದುಬಿಡುತ್ತೆ. ಡಿ ವಿ ಜಿಯವರೇ ಬರೀತಾರೆ ಅವರ ವೈದಿಕ ಧರ್ಮ ಸಂಪ್ರದಾಯಸ್ಥರು ಗ್ರಂಥದಲ್ಲಿ. ಅವರ ವೇದವಿದ್ಯಾ ಗುರುಗಳಾದಂತಹ ವೆಂಕಟ್ರಾಮ್ ಭಟ್ರ ಮನೆಯಲ್ಲಿ ಇಬ್ಬರು ಮಡಿ ಹೆಂಗಸರಿದ್ರಂತೆ. ಅವರು ಶಿಷ್ಯರು ಪಾಠ ಮಾಡ್ತಾ ಇರುವಾಗ ಎಲ್ಲ ನಿನ್ನ ಸ್ವರ ಇಲ್ಲಿ ತಪ್ಪು ಹೋಯಿತು, ಇದನ್ನು ಬೇರೆ ಥರ ಹೇಳು ಅಂತ ತಿದ್ದಿ ಹೇಳ್ತಾ ಇದ್ರು ಅಂತ. ಆ ವಾತಾವರಣದ ಮಹತ್ವದಿಂದ ಬರುವಂಥದ್ದು ಅಟ್ಮಾಸ್ಫಿಯರ್ ಅಂತ ಮಹತ್ವದ ಜೊತೆಗೆ ನಮಗಿರಬೇಕು. ಇದನ್ನು ಭೂಮಾನುಭೂತಿ ಅಂತ ಕುವೆಂಪು ಅವರು ತುಂಬ ಚೆನ್ನಾಗಿ ಬರೀತಾರೆ. ಅವರ ದಾರ್ಶನಿಕ ಕಾವ್ಯ ಮೀಮಾಂಸೆ ಎನ್ನುವ ಗ್ರಂಥದಲ್ಲಿ ಭವ್ಯವಾದ ಸಬ್ಲೈಮ್ ಆದದ್ದರ ಜೊತೆಗೆ ನಾವು ರಿಲೇಟ್ ಮಾಡಿಕೊಳ್ಳಬೇಕು. ಅಗ್ಗವಾದದ್ದರ ಜೊತೆಗೆ ರಿಲೇಟ್ ಮಾಡಿಕೊಂಡು ಏನೂ ಪ್ರಯೋಜನವಿಲ್ಲ ಅಂತ. ಆ ಮಹಾಪುರುಷ ಸಂಶ್ರಯ ಬೇಕಾಗುತ್ತದೆ. ಅದರಿಂದಲೇ ಗಿರೀಶನಂಥವರಿಗೆ ಕೂಡ ಶ್ರೀರಾಮಕೃಷ್ಣ ಪರಮಹಂಸರ ಸಾಹಚರ್ಯದಿಂದ ಎಷ್ಟು ದೊಡ್ಡತನ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಇದು ತುಂಬ ಮುಖ್ಯ. ಆಂಧ್ರ ಪ್ರದೇಶದಲ್ಲಿ ನೋಡಿ, ಅಲ್ಲಿಯ ಜನಕ್ಕೆ ಅವಧಾನಾದಿಗಳ ಪದೇ ಪದೇ ಆಗ್ತಾ ಇರೋದ್ರಿಂದ, ನೋಡ್ತಾ ಇರೋದ್ರಿಂದ ನಾನು ಗಮನಿಸಿದ್ದೀನಿ. ಸಭೆಯಲ್ಲಿ ಸಾಮಾನ್ಯ ಜನ ಹೇಳ್ತಾ ಇರೋಂಥರು, ಏಮಯ್ಯ ವಾಡು ಕಂದಂలో ಜಗಣಂ ತೆಚ್ಚಿನಾಡೆ ಇಲ್ಲ ಅಂತ. ಕಂದ ಪದ್ಯದಲ್ಲಿ ಬೇರೆ ಬರಬಾರ್ದ ಜಾಗದಲ್ಲಿ ಜಗಣ ಬಂದುಬಿಡುತ್ತಲ್ಲ ಸಮಸ್ಥಾನದಲ್ಲಿ, ಅದು ಹೇಗೆ ಅಂತ ಒಬ್ಬ ರೈತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ವಿ. ಅದು ಹೇಗಾಯಿತು ಕೇಳಿ ಕೇಳಿ ಗೊತ್ತಾಗಿದೆ ಅವರಿಗೆ. ಸಂಗೀತವೂ ಅಷ್ಟೇ. ಉತ್ತರ ಭಾರತದಲ್ಲಿ ಎಷ್ಟೋ ಕಡೆಗಳಲ್ಲೆಲ್ಲ ತುಂಬ ಚೆನ್ನಾಗಿ ಹಿಂದೂಸ್ತಾನಿ ಕೇಳ್ಮೇರೋರು ಒಂದು ಸ್ವಲ್ಪ ಮನೆ ಬೇಸುರ್ ಖರಾಬ್ ಅಂತೆಲ್ಲ ಹೇಳುವಂಥದ್ದು. ಅಯ್ಯೋ ಸ್ವರ ಹಾಳಾಯಿತು, ಇದು ಕೆಟ್ಟು ಹೋಯಿತು ಅಂತ ಹೇಳುವುದು. ಇದು ಮಹಾಪುರುಷ ಸಂಶ್ರಯ ಅಂದರೆ ಮಹತ್ವವಾದ ಯಾವುದರ ಜೊತೆಗೂ ಸಂಶ್ರಯದಿಂದ ಬರುವಂಥದ್ದು. ಅದನ್ನು ಅವ್ರು ಹೇಳ್ತಾರೆ. ಆಮೇಲೆ ಇಂಥದ್ದನ್ನು ತಿಳ್ಕೊಳ್ಳದೇ ಇರೋವನಿಗಿಂತ ದಡ್ಡ ಯಾರಿದ್ದಾರೆ, ಈ ಸತ್ಯವನ್ನು ತಿಳ್ಕೊಳ್ಳದೇ ಇರುವಂಥ ಅವನಿಗಿಂತ ದೊಡ್ಡ ದಡ್ಡ ಯಾರಿದ್ದಾರೆ ಅಂತ ಹೇಳ್ತಾ ಆತ್ಮೈಕ ಜ್ಞಾನ ಒಂದೇ ಮುಕ್ತಿಗೆ ಸಾಧನ ಅಂತ ಘೋಷಣೆ ಮಾಡ್ತಾರೆ. ಬಹಳ ಧೀರವಾದಂಥ ಉದ್ಘೋಷ ಇದು. ವದಂತು ಶಾಸ್ತ್ರಾಣಿ ಯಜಂತು ದೇವತಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ ಬೋಧೇನ ವಿನಾ ವಿಮುಕ್ತಿ ನ ಸಿದ್ಧ್ಯತಿ ಬ್ರಹ್ಮ ಶತಾಂತರೇಪಿ ಅಂತ. ಇಲ್ಲಿ ಯಜಧಾತು ಆತ್ಮನೇಪದಿ ಮಾತ್ರ ಅಂತ ನನ್ನ ನೆನಪು. ಯಜಂತು ಅಂತ ಪರಸ್ಮೈಪದಿಯಲ್ಲಿ ಕೂಡ ಹೇಳದಂತೆ ಇದೆ. ಏನಮ್ಮ ಧನ್ಯತಾ ಜ್ಞಾಪಕ ಇದೆಯಾ? ಹಾಗಾಗಿ ವ್ಯಾಕರಣ ದೋಷವಾ ಅಂತ ಅನಿಸುತ್ತೆ. ಏನೋ ಆರ್ಷ ಅಂತ ಬಿಡಬೇಕಾ ಅಂತ ಈ ಥರದ್ದನ್ನೇ ಇಟ್ಟುಕೊಂಡು ಇದು ಶಂಕರರದು ಅಲ್ಲ ಅಂತನ್ನುವಂಥ ಇದು ಮಾಡ್ತಾರೆ. ಆದರೆ ಪಾಠಾಂತರ ಒಂದು ಉಂಟು. ಅದು ಏನು ಅಂದರೆ ವದಂತು ಶಾಸ್ತ್ರಾಣಿ ಅಲ್ಲ, ವದಧಾತು ಆ ಪರಸ್ಮೈಪದಿ ಅದು ಸರಿಯಾಗುತ್ತೆ. ಆದರೂ ಪಠಂತು ಶಾಸ್ತ್ರಾಣಿ ಯಜಂತು ದೇವತಾನ್ ಅಂತ ಅನ್ನುವುದು ಅಲ್ಲ, ಭಜಂತು ಅಂತ.
ಎರಡು ಕಡೆ ಭಜಂತು ಬಂತಲ್ಲ, ಪುನರುಕ್ತಿ ದೋಷವಾಯಿತು ಅಂತ ಆ ರೀತಿಯಾಗೂ ಕೂಡ ಒಂದು ಸಮಸ್ಯೆ ಇದೆ ಅಂತ ಹೇಳುವುದು ಉಂಟು. ಇರಲಿ, ನಮಗೆ ಇಲ್ಲಿ ಡಕರೀಕರಣೆ ಚಿಂತೆಗಿಂತ ಬೇಕಾಗಿರುವಂಥದ್ದು ಗೋವಿಂದನ ಚಿಂತೆ. ಅದಕ್ಕೆ ಅತ್ತ ಕಡೆಗೆ ಹೋಗೋಣ. ವದಂತು ಶಾಸ್ತ್ರಾಣಿ ಅಥವಾ ಪಠಂತು ಶಾಸ್ತ್ರಾಣಿ, ಎಷ್ಟು ಬೇಕಾದರೂ ಶಾಸ್ತ್ರಗಳನ್ನು ಹೇಳಲಿ, ಎಷ್ಟು ಬೇಕಾದರೂ ದೇವತೆಗಳಿಗೆ ಯಜ್ಞಾಗಾದಿಗಳನ್ನು ಮಾಡಲಿ, ಪೂಜೆ ಮಾಡಲಿ. ಕುರುವಂತು ಕರ್ಮಾಣಿ, ಎಲ್ಲ ನಿತ್ಯ ನೈಮಿತ್ತಿಕ ಕಾಮ್ಯಾದಿ ಕರ್ಮಗಳನ್ನು ಮಾಡಿದರೂ ದೇವತಾ ಭಜಂತು, ದೇವತೆಗಳನ್ನು ಭಜಿಸಲಿ, ಆರಾಧನೆ ಮಾಡಲಿ. ಆತ್ಮೈಕ ಬೋಧೇನ ವಿನಾ ವಿಮುಕ್ತಿ ನ ಸಿದ್ಧ್ಯತೆ ಬ್ರಹ್ಮಶತಾಂತರೇಪಿ. ಆತ್ಮೈಕ ಜ್ಞಾನವಿಲ್ಲದೆ, ಒಂದು ಆ ಪರಮಾರ್ಥ ಜ್ಞಾನ ಇಲ್ಲದೆ ಬ್ರಹ್ಮಶತೇನಾಪಿ 100 ಬ್ರಹ್ಮರುಗಳ ಕಾಲ ಆಗಿ ಹೋದರೂ, ಚತುರ್ಮುಖ ಬ್ರಹ್ಮರುಗಳ ಕಾಲ ಆಗಿ ಹೋದರೂ ಮೋಕ್ಷ ಸಿಗುವುದಿಲ್ಲ, ಮೋಕ್ಷದ ವಾರ್ತೆಯೇ ಇಲ್ಲ ಅಂತ ಹೀಗೆ ಹೇಳಿದ ತಕ್ಷಣ ಒಂದು ಕರ ಅಲ್ಲರಿ, ಇದೆಲ್ಲ ಹಾಗಾದರೆ ವ್ಯರ್ಥವಾ? ವ್ಯರ್ಥ ಯಾವುದೂ ಅಲ್ಲ. ಯಾವ ರೀತಿಯಲ್ಲಿ? ಸಾಧನ ಚತುಷ್ಟಯ ಸಂಪತ್ತಿಯ ಪ್ರಾಪ್ತಿಗಾಗಿ ಇವೆಲ್ಲ ಪ್ರಯೋಜನಕಾರಿ. ನಾವು 10 ವರ್ಷ ನರ್ಸರಿ, ಪ್ರೀ ನರ್ಸರಿ ಓದಿದ್ದೀವಿ, ಆದರೂ ನಾವು 2ನೇ ಕ್ಲಾಸ್ಗೆ ಹೋಗೋಕ್ಕೆ ಸಾಧ್ಯವಿಲ್ವಾ ಅಂದರೆ ಇಲ್ಲ. ಓದಿದ್ರಿಂದ ನಿಮಗೆ ABCD ಗಟ್ಟಿ ಆಯಿತು ಅಷ್ಟೇ, ಅದು ಮುಂದಕ್ಕೆ ಉತ್ತರೋತ್ತರ ಪ್ರಯೋಜನಕಾರಿ ಅಂತ ಹೇಳಬೇಕಾಗತ್ತೆ. ಅಂದರೆ ಬೀಜವನ್ನು ಬಿತ್ತದೆ ಎಷ್ಟೆಲ್ಲ ಉತ್ತಿದ್ದೀವಿ, ಒಂದು ಗಿಡ ಮೊಳೆಯಲ್ವಾ ಅಂದರೆ ಇಲ್ಲಪ್ಪ ಮೊಳೆಯಲ್ಲ, ಆದರೆ ಬೀಜ ಬಿತ್ತೋದಕ್ಕೆ ಮಾತ್ರ ಹದವಾಗಿದೆ, ನೀವು ಬಿತ್ತಿದ್ರೆ ಸಾಕು ಬ್ರಹ್ಮಾಂಡವಾದ ಬೆಳೆ ಬರುತ್ತೆ ಅಂತ ಹೇಳಬೇಕಾಗತ್ತೆ. ಯಾವುದೂ ದೋಷವಲ್ಲ, ಆದರೆ ಅದು ಪರ್ಯಾಪ್ತ ಅಲ್ಲ ಅಂತ. ಜಟ್ಟಿ ಕಾಳಗದಿ ಸೋತಡೇನಾಯಿತು, ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯ, ಮುಟ್ಟಿನೋಡವನ ಮೈಕಟ್ಟು ಕಬ್ಬಿಣಗಟ್ಟಿ ಗಟ್ಟಿತನ ಗರಡಿ ಫಲ. ಆನುಷಂಗಿಕ ಪ್ರಯೋಜನ ಉಂಟು, ಆದರೆ ಪ್ರಧಾನ ಪ್ರಯೋಜನ ಇಲ್ಲ, ಗೌಣ ಪ್ರಯೋಜನ ಅನ್ನುವುದಷ್ಟೇ. ಈ ತರಹ ಘಂಟಾಘೋಷವಾಗಿ ತಿವಿದಂತೆ ಹೇಳದೆ ಜನಕ್ಕೆ ಅತ್ತ ಕಡೆ ಬರೋದಿಲ್ಲ ಮನಸ್ಸು ಕೂಡ, ಅದಕ್ಕೋಸ್ಕರವಾಗಿ ಹೇಳೋದುಂಟು. ವೈದ್ಯರು ನೋಡಿ, ಇದನ್ನು ನೀವು ತಿನ್ನಬೇಡಿ, ಅಷ್ಟಾಗಿ ಒಳ್ಳೆಯದಲ್ಲ ಅಂದರೆ ಸ್ವಲ್ಪ ತಿಂತಾರೆ, ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂದರೆ ಯಥೇಷ್ಟವಾಗಿ ತಿಂತಾರೆ, ತಿಂದರೆ ವಿಷ ಅಂದರೆ ಬಿಡ್ತಾರೆ, ತಿಂದರೆ ಸತ್ತೋಗ್ತೀಯಾ ಅಂತ. ನಮ್ಮ ಡಾಕ್ಟ್ರ್ ಇದ್ದರು, ಅವರು ಹೇಳೋರು ಹೀಗೇನೆ, ನೀನು ತಿಂದರೆ ನೆಗೆದು ಬಿದ್ದೋಗ್ತೀಯೋ, ನೀನೆಲ್ಲ ಬರೋದು ನಿನ್ನ ಮಗ, ನಿನ್ನ ವೈಕುಂಠ ಸಮಾರಾಧನೆ ಇನ್ವಿಟೇಷನ್ ಇಟ್ಕೊಂಡು ಬರ್ತಾನೆ ಅಂತ ಹೀಗೆಲ್ಲ ಹೇಳಿದ್ರೆ ಅವರು ಬಿಡ್ತಾಯಿದ್ರು. ಇಲ್ಲ, ಒಂದು ವಸಿ ಕೊಡೋಣ, ಒಂದು ಸ್ವಲ್ಪ ಕೊಡೋಣ, ಒಂದು ಈಟು ಕೊಡೋಣ ಅಂತ ಹೀಗೆಲ್ಲ ಬಂದು ಕೇಳೋರು, ಸಾಧ್ಯವೇ ಇಲ್ಲ ಅಂತ. ಹಾಗೆ ಕಠೋರವಾಗಿ ಶಾಸ್ತ್ರ ವಿಧಾಯಕವಾಗಿ ಹೇಳಬೇಕಾಗತ್ತೆ. ಅದು ಒಂದು ಮಾತು ತಾತ್ಪರ್ಯ ಇಲ್ಲಿ ಗಮನಿಸಬೇಕಾದದ್ದು. ಮುಂದೆ ಹೇಳ್ತಾರೆ, ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನೇತ್ಯೇವ ಹಿ ಶ್ರುತಿ ಬ್ರವೀತಿ ಕರ್ಮಣೋ ಮುಕ್ತೇ ಅಹೇತುತ್ವಂ ಸ್ಫುಟಂ ಯತಃ. ವಿತ್ತದಿಂದ ಅಮೃತತ್ವ ಅನ್ನುವಂಥದ್ದು ಇಲ್ಲ, ಬೃಹದಾರಣ್ಯಕದಲ್ಲಿ ಬರುವಂಥ ಮಾತು. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಅಂತ ಕಠೋಪನಿಷತ್ತು ಹೇಳುತ್ತೆ. ಇನ್ನು ಕರ್ಮದಿಂದ ಮುಕ್ತಿ ಅನ್ನೋದು ಸಾಧನ ಇಲ್ಲ ಅಂತ ವೇದ ಮತ್ತೆ ಮತ್ತೆ ಹೇಳ್ತಾ ಇದೆ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ ಏಕೆ ಅಮೃತತ್ವ ಮಾನಸು. ತ್ಯಾಗ ಒಂದೇ, ಇನ್ಯಾವುದೂ ಇಲ್ಲ. ಹೀಗಾಗಿ ಇವೆಲ್ಲ ಬಿಟ್ಟು ಬರಬೇಕಾದದ್ದು ಅಂತ. ಮತ್ತು ಆ ಮುಕ್ತಿಗೆ ಪ್ರಯೋಜನ, ಇದು ಪ್ರಯತ್ನ ಅನ್ನೋದು ಇದ್ದದ್ದೇ, ಅದು ಹಾಗೆ ಬಂದುಬಿಡುತ್ತೆ, ಸಾಧ್ಯ ಇಲ್ಲ. ಸರ್ಕಾರದ ಲೋನ್ ಬರ್ಬೋದು, ಪ್ರವಾಹ ಬರ್ಬೋದು, ಚಂಡಮಾರುತ ಬರ್ಬೋದು, ಬರಗಾಲ ಬರ್ಬೋದು, ಇವೆಲ್ಲ ಹಾಗೇ ಬರ್ಬೋದು, ಆದರೆ ಮುಕ್ತಿ ಮಾತ್ರ ಹಾಗೇ ಬರೋದಿಲ್ಲ. ಇಲ್ಲ, ನಾವೇನೋ ಕೇಳಿದ್ದೀವಿ ಕ್ರಮಮುಕ್ತಿ ಅಂತ ಒಂದಿದೆ. ಹೌದು, ಕ್ರಮಮುಕ್ತಿ ಅಂತ ಒಂದಿದೆ, ಅದು ಈ ಕೋರ್ಸ್ ವೈಂಡಪ್ ಮಾಡಿದಾಗ ನಮ್ಮನ್ನು ಪಾಸ್ ಮಾಡ್ತಾರೆ. ಆ ಥರ ಏನೂ ಪ್ರಯೋಜನವಿಲ್ಲ, ಅದು ಆ ಥರ ಪಾಸ್ ಆಗುವಂಥದ್ದು. ಕೋರ್ಸೇ ವೈಂಡಪ್ ಮಾಡುವಾಗ ಎಲ್ರಿಗೂ 35 ಕೊಟ್ಟು ತಳ್ಳುತ್ತಾರೆ. ಅಷ್ಟೊತ್ತಿಗೆ ಇವನಿಗೆ 65 ವಯಸ್ಸಾಗಿರುತ್ತೆ. ರಿಟೈರ್ಮೆಂಟ್ ವಯಸ್ಸಿನಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡಿಯಾನ, ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅಂತ. ಅದರಿಂದ ಉದ್ಧರೇದಾತ್ಮನಾತ್ಮಾನಂ ಮಗ್ನಂ ಸಂಸಾರ ವಾರಿದವು. ಮೊದಲನೇ ವಾಕ್ಯ ಗೀತಾ ವಾಕ್ಯವಾಗಿ ಪ್ರಸಿದ್ಧ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ. ಯೋಗಾರೂಢತ್ವ ಮಾಸಾಧ್ಯ ಸಮ್ಯಕ್ ದರ್ಶನ ನಿಷ್ಠೆಯ. ಹಾಗಾಗಿ ಯೋಗವನ್ನು ಇಟ್ಟುಕೊಂಡು ನೋಡಬೇಕು ಅಂತ. ಯೋಗ ಅಂದರೆ ವೇದಾಂತ ಯೋಗ, ಶ್ರವಣ ಮನನ ನಿಧಿಧ್ಯಾಸನ, ಪಾತಂಜಲವಾದ ಯೋಗವಲ್ಲ, ಅಷ್ಟಾಂಗ ಯೋಗವಲ್ಲ ಅಂತ ಹೊಳೆನರಸೀಪುರದ ಸ್ವಾಮಿಗಳ ಒಕ್ಕಡೆ. ಅಷ್ಟಾಂಗ ಯೋಗ ನಿಷ್ಪ್ರಯೋಜಕ ಅಂತ ಯಾರೂ ಹೇಳ್ತಾ ಇಲ್ಲ, ಅವರೂ ಹೇಳ್ತಾ ಇಲ್ಲ. ಆದರೆ ಅದು ಗೌಣ, ಮುಖ್ಯವಾದದ್ದು ಇದು ಅಂತ. ಅಂದರೆ ನಾವು ಎಲ್ಲಿಂದಲೂ ಆರಂಭ ಮಾಡಬೇಕಲ್ವ. ಏನು ಸ್ವಾಮಿ ನೀವು ಅವಧಾನದ ಬಗ್ಗೆ ಪುಸ್ತಕ ಬರೆದಿದ್ದೀರಿ, ಅರೆ ಸಾಮಾನ್ಯರಿಗೆ ಅರ್ಥವಾಗದಂತೆ ಮಾಡಿದ್ದೀರಲ್ಲ ಅಂತ ನನ್ನ ಎಷ್ಟೋ ಜನ ಕೇಳೋದುಂಟು. ಸಾಮಾನ್ಯರು ಅಂದರೆ ನಿಮ್ಮ ಡೆಫಿನೇಷನ್ ಏನು? ನನ್ನ ಡೆಫಿನೇಷನ್ ಯಾವುದು ಅಂತಂದರೆ, ಕಾವ್ಯಾದಿಗಳಲ್ಲಿ ಭಾಷಾದಿಗಳಲ್ಲಿ ಒಳ್ಳೆಯ ವ್ಯುತ್ಪತ್ತಿ ಇದ್ದು ಅವಧಾನ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೋಸ್ಕರ ಇದಷ್ಟೇ ಅಂತ.
ಬಾಲಾನಾಂ ಸುಖಬೋಧಾಯ ಕ್ರೀತೆ ತರ್ಕಸಂಗ್ರಹ ಅಂತ ಬರೆದು ಬಿಟ್ಟರು ಅನ್ನಂ ಭಟ್ರು. ಬಾಲಕರು ಯಾರು ತೊಗೊಂಡು ಹೋಗ್ಬಿಟ್ಟಿದ್ವಿ ಕಿಂಡರ್ ಗಾರ್ಟನ್ ಹುಡುಗರಿಗೆ ಇದು ಅಂತಂದರೆ, ಅನ್ಯಶಾಸ್ತ್ರೇಶು ವ್ಯುತ್ಪನ್ನ ಅಪಿ ತರ್ಕಶಾಸ್ತ್ರೇ ಅವ್ಯುತ್ಪನ್ನ ಬಾಲಾಹ. ಬೇರೆ ಎಲ್ಲ ಶಾಸ್ತ್ರ ಓದಿದ್ರು ಇದು ಓದ್ದೇ ಇದ್ದವರು ಬಾಲಕರು ಅಂತ. ಹೀಗೆ ಇಲ್ಲಿ ಕೂಡ ಇಷ್ಟು ದೊಡ್ಡದಾಗಿ ಹೇಳಿಬಿಟ್ಟಿದ್ದೀರಲ್ಲ ವೇದಾಂತ ಯೋಗ ಅಂತ, ಪಾತಂಜಲಿ ಯೋಗ ಅಲ್ಲವಲ್ಲ ಅಂದರೆ ಅದೆಲ್ಲ ಮುಗಿಸ್ಕೊಂಡು ಬಂದಿರಿ, ಯಾವುದೋ ಜನ್ಮದಲ್ಲಾದರೂ ಮುಗಿಸ್ಕೊಂಡು ಬಂದಿರಿ, ಅಥವಾ ನಿಮ್ಮನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಸದ್ಗುರುಗಳು ಹೇಳ್ತಾರೆ. ಹಾಗಾಗಿ ಸನ್ಯಸ್ಯ ಸರ್ವಕರ್ಮಾಣಿ ಭವಬಂಧ ವಿಮುಕ್ತಯೇ ಯತ್ಯತಾಂ ಪಂಡಿತೈರ್ಧೀರೈ ಆತ್ಮಾಭ್ಯಾಸ ಉಪಸ್ಥಿತೈ. ಹಾಗಾಗಿ ಧೀರರಾದ ಪಂಡಿತರು, ಬುದ್ಧಿಶಾಲಿಗಳಾದ ಪಂಡಿತರು ಅವರುಗಳು ಸರ್ವಕರ್ಮ ಸನ್ಯಾಸ ಮಾಡಿ ಆತ್ಮಾಭ್ಯಾಸದಲ್ಲಿ ನಿರತರಾಗಿ ಕಡೆಗೆ ಈ ಒಂದು ಮುಕ್ತಿಗೆ ಪ್ರಯತ್ನ ಪಡಬೇಕು ಅನ್ನುವುದು ತಾತ್ಪರ್ಯ. ಮತ್ತು ಜ್ಞಾನದಿಂದಲೇ ಮುಕ್ತಿ ಅಂತ, ಇದು ಶಂಕರರ ವೆರಿ ಸ್ಟ್ರಾಂಗ್ ಪಾಯಿಂಟ್. ಯಾಕೆಂದರೆ ಆ ಕಾಲದಲ್ಲಿಯೇ ವೇದಾಂತಿಗಳು ಕರ್ಮ ಮತ್ತು ಜ್ಞಾನಗಳ ಸಮುಚ್ಚಯದಿಂದ ಎರಡೂ ಸೇರಿಕೊಂಡು ಮುಕ್ತಿ ಅಂತ ಹೇಳ್ತಾ ಇದ್ದವರಿದ್ದರು, ಮತ್ತು ಮೀಮಾಂಸಕರು ಕರ್ಮದಿಂದಲೇ ಮುಕ್ತಿ ಅಂತ ಹೇಳ್ತಾ ಇದ್ದವರಿದ್ದರು. ಹಾಗೆ ಅಲ್ಲ ಅಂತ ಹೇಳುವಂಥದ್ದು. ಮತ್ತು ಇನ್ನು ಕೆಲವರು ಉಪಾಸನೆಯಿಂದ ಮುಕ್ತಿ ಅಂದರೆ ಕರ್ಮ ಜ್ಞಾನ ಉಪಾಸನ ಮೂರರಿಂದಲೂ ಮುಕ್ತಿ ಅಂತ, ಈ ಎಲ್ಲ ಸಮುಚ್ಚಯವನ್ನು ಶಂಕರರು ನಿರಾಕರಿಸ್ತಾರೆ. ಅದು ಯಾತಕ್ಕೆ ನಿರಾಕರಿಸ್ತಾರೆ? ಆ ನಿರಾಕರಣೆ ಮಾಡುವುದರಿಂದಲೇ ಶಂಕರರ ಬಗ್ಗೆ ಆಗ್ರಹದಿಂದ ಆಕ್ಷೇಪ ಮಾಡುವವರು ಇದ್ದಾರೆ. ಅದೇನು ಅದನ್ನು ನೋಡಬೇಕು. ಕರ್ಮದಿಂದಲೇ ಮುಕ್ತಿ ಅಂತ ಹೇಳುವ ಮೀಮಾಂಸಕರ ಕರ್ಮಾಧಿಕಾರ ಎಲ್ಲರಿಗೂ ಇಲ್ಲ. ಮೀಮಾಂಸಾ ಶಾಸ್ತ್ರದ ಪ್ರಕಾರ ಬ್ರಾಹ್ಮಣನಿಗೆ ವಿವಾಹಿತನಿಗೆ ಸಕಲ ಕರ್ಮಾಧಿಕಾರ ಇರುವುದು, ನನ್ನಂಥವನ ಗತಿ ಏನಾಗಬೇಕು? ಇದು ದೊಡ್ಡ ಸಮಸ್ಯೆ. ಹಾಗಾಗಿ ಇದು ಸಾರ್ವತ್ರಿಕ ಅಲ್ಲ, ಇದು ಆಚಾರ್ಯರ ಕಾರುಣ್ಯದಿಂದ ಬಂದದ್ದು. ಮತ್ತು ಕರ್ಮ ಜ್ಞಾನ ಎರಡೂ ಆದರೆ ಅಲ್ಲಿ ಮತ್ತೆ ಬಂತು ಸಮಸ್ಯೆ. ಜ್ಞಾನ ಎಲ್ಲರಿಗೂ ಇದೆ ಅಂತ ಅಧಿಕಾರ ಹೇಳಿ ಆಯಿತು, ಆದರೆ ಕರ್ಮಕ್ಕೆ ಹಾಗಿಲ್ಲವಲ್ಲ, ಅದಕ್ಕೇನು ಮಾಡೋಣ? ಇದೇನು ಇಲ್ಲ, ಎಲ್ಲರೂ ಯಜ್ಞೋಪವೀತ ಹಾಕ್ಕೊಂಡು ಬಿಡೋಣ, ಎಲ್ಲರೂ ಸಂಧ್ಯಾವಂದನೆ ಮಾಡೋಣ, ಎಲ್ಲರೂ ಹೋಮ ಮಾಡೋಣ ಆಯ್ತಲ್ಲ ಅಂದರೆ ಕರ್ಮಗಳಿಗೆ ನಾನಾತ್ವ ಉಂಟಲ್ಲ. ಯಜ್ಞೋಪವೀತ ಹಾಕ್ಕೊಂಡ್ರೆ ಸರ್ವಕರ್ಮ ನಾಶನ, ಶಿಲುಬೇನೇ ತಗಲಿಸ್ಕೊಳ್ಬೇಕು ಅಂತ ಒಬ್ಬರಂತಾರೆ, ಇವೆರಡೂ ಅಲ್ಲ ಶಿವದಾರ ಅಂತ ಮತ್ತೊಬ್ಬರಂತಾರೆ. ಯಾವುದು ಸರಿ ಅಂತ ನಂಬೋದು? ಕರ್ಮಗಳಿಗೆ ನಾನಾತ್ವಾಶ್ರಯ ಉಂಟು, ಅನೇಕ ವಿಧವಾದ ಆಶ್ರಯ, ಅನೇಕ ವಿಧವಾದ ಉಪಪತ್ತಿ ಉಂಟು. ಕಾರಣ ಅದು ನಡೆಯುವುದು ನಂಬಿಕೆಯ ಮೇಲೆ. ಉಪಾಸನೆಯಾದರೂ ಅದೇ, ಪರಿಪಾಕಗೊಂಡ ಕರ್ಮ ಅಂತರ್ಮುಖವಾದಂತೆ ಉಪಾಸನೆ ಆಗುತ್ತೆ. ಕರ್ಮದ ಎರಡನೇ ಹಂತ ಉಪಾಸನೆ, ಅಲ್ಲಿಯೂ ಕೂಡ ಇದು ಉಂಟು. ಇಂಥ ದೇವತಾಮೂರ್ತಿ, ಇಂಥ ಆಕಾರ, ಇಂಥ ವಿಧಿ ಅಂತ ಉಂಟು. ಇವುಗಳ ಸಬ್ಜೆಕ್ಟಿವ್ ಆಗ್ತಾ ಬಂದಷ್ಟು ಬೇರೆಯವ್ರನ್ನ ಒಳಗೊಳ್ಳದೆ ಎಕ್ಸ್ಕ್ಲೂಸಿವ್ ಆಗುತ್ತೆ. ಎಕ್ಸ್ಕ್ಲೂಸಿವಿಟಿ ತುಂಬ ದೊಡ್ಡ ಕಷ್ಟ ಅಲ್ವಾ? ಯೂನಿವರ್ಸಲ್ ಆಗಬೇಕು, ವೈಶ್ವಿಕವಾಗಬೇಕು ಅಂತಂದಾಗ ಈ ಒಂದು ಪ್ರತ್ಯೇಕತಾವಾದ ಕಷ್ಟವನ್ನು ಕೊಡುತ್ತೆ. ಮಾತ್ರವಲ್ಲ, ನಾವೇ ನೋಡ್ತಾ ಇದ್ದೀವಿ, ಯಾವುದು ಇಲ್ಲದೇ ಇದ್ದವರು ಕೂಡ ಜ್ಞಾನಿಗಳಾದಂಥವ್ರು. ಅದಕ್ಕೇನು ಉಪಪತ್ತಿ ಹೇಳ್ತೀವಿ? ಶಾಸ್ತ್ರ ಇರುವುದು ಇದ್ದದ್ದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರತು ಇಲ್ಲದನ್ನು ಅಥವಾ ಇರಬಹುದು ಅಂತ ಅನ್ನೋದನ್ನು ಹೇಳೋದಕ್ಕೆ ಅಲ್ಲ. ಭೂತವಸ್ತು ವಿಷಯತ್ವಾತ್ ಅಂತಲೇ ಶಂಕರರ ಭಾಷ್ಯ. ಶಾಸ್ತ್ರ ಇದ್ದ ಅನುಭವವನ್ನು ಹೇಳುತ್ತೆ ಹೊರತು ಹೊಸದಾಗಿ ಏನನ್ನೂ ನಿರ್ಮಾಣ ಮಾಡ್ತಾ ಇಲ್ಲ ಅಂತ. ಪತಂಜಲಿಗಳು ಪಸ್ಪಶಾನ್ಯಕದಲ್ಲಿ ಅದನ್ನೇ ಹೇಳ್ತಾರೆ ಮಹಾಭಾಷ್ಯದ ಆರಂಭದಲ್ಲಿ. ವ್ಯಾಕರಣ ವಿದ್ವಾಂಸರು ಪದಗಳನ್ನು ಕ್ರಿಯೇಟ್ ಮಾಡೋಲ್ಲ. ಯಥಾ ಕುಲಾಲ ಅಂದರೆ ಕುಂಬಾರನ ಹತ್ರಕ್ಕೆ ಹೋಗ್ಬಿಟ್ಟು ಕುಂಭಾನ್ಕಾರಯ ಘಟಾನ್ ಕುರು ಅಂತ ನಾವು ಹೇಳದಂತೆ ನನಗಿದೊಂದಷ್ಟು ಪದ ಮಾಡಿಕೊಡು ಅಂದರೆ ಕೇಳೋದಿಲ್ಲ. ಈ ಪದವು ಸರಿನಾ ತಪ್ಪ, ಇದು ಸಾಧುವಾ ಅಸಾಧುವಾ ಅಷ್ಟು ಮಾತ್ರ ಹೇಳುವಂಥದ್ದು ಅಂತ. ಹಾಗಾಗಿ ಇದ್ದದ್ದಕ್ಕೆ ವಿವರಣೆ. ಪಾಣಿನಿಯಾದರೂ ಇಲ್ಲದ ಭಾಷೆಗೆ ಒಂದು ಸಲ್ಲದ ವ್ಯಾಕರಣ ಬರೆದದ್ದಲ್ಲ. ಇರುವ ಭಾಷೆಯ ಒಳಗಿರುವ ನಿಯಮಗಳನ್ನು ಗಮನಿಸಿ ಆ ನಿಯಮಗಳು ಯಾವುದು ಅಂತ ಹೇಳಿದ್ದು. ಇಟ್ ಈಸ್ ಸಮಥಿಂಗ್ ಲೈಕ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಪ್ರಕೃತಿಯಲ್ಲಿರುವ ನಿಯಮವನ್ನು ನೋಡಿ ಆತ ಅದಕ್ಕೊಂದು ಗಣಿತೀಯವಾದ ರೂಪ ಕೊಟ್ಟದ್ದು. ಪಾಣಿನಿ ಅದಕ್ಕೊಂದು ಭಾಷೀಯವಾದಂಥ ನಿಯಮ ಕೊಟ್ಟದ್ದು ಅಷ್ಟೆ, ಇನ್ನೇನೂ ಇಲ್ಲ. ಸಂಗೀತದಲ್ಲಿ 8 ಸ್ವರನ ಯಾರಿಗಾದರೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯವ? ಎಂಥ ತ್ಯಾಗರಾಜರಿಗೂ ಸಾಧ್ಯ ಇಲ್ಲ. ಯಾಕೆ? 7 ಮೇಲೆ 8ನೇದು ಮೊದಲನೇದು ರಿಪಿಟೇಷನ್ನೇ ಆಗಿರುತ್ತೆ, ಅದು ಬಿಟ್ಟು ಬೇರೆದಾಗೋಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಇರುವ ಸ್ವರಸ್ಥಾನಗಳನ್ನು ರಿಯಲೈಸ್ ಮಾಡಿಕೊಳ್ಳೋದು, ಅದರಿಂದಲೇ ಜ್ಞಾನ ರಿಯಲೈಸೇಷನ್ಗೆ ಸಂಬಂಧಪಟ್ಟಿದ್ದು, ಕರ್ಮ ಕಾಂಪ್ರಹೆನ್ಷನ್ನಿಗೆ ಸಂಬಂಧಪಟ್ಟಿದ್ದು. ಕರ್ಮದಲ್ಲಿ ತಿಳ್ಕೊಳ್ಳುವಂಥದ್ದು ಇದೆ, ನಂಬುವಂಥದ್ದು ಇದೆ, ಆಚರಿಸುವಂಥದ್ದು ಇದೆ. ಆದರೆ ವೇದಾಂತದ ಜ್ಞಾನದಲ್ಲಿ ಅನ್ವೇಷಣೆ ಮಾಡಿಕೊಳ್ಳುವಂಥದ್ದು, ಹುಡುಕೋದು ಯಾವುದು, ಇರೋದನ್ನು ಹುಡುಕ್ತೀವಿ, ಇಲ್ಲದೇ ಇರೋದನ್ನು ಹುಡುಕೋದಿಲ್ಲ.
ಇಲ್ಲದೆ ಇರೋದನ್ನು ತಯಾರು ಮಾಡ್ತೀವಿ. ಇಟ್ ಈಸ್ ಡಿಸ್ಕವರಿ, ನಾಟ್ ಇನ್ವೆನ್ಷನ್. ಇಟ್ ಈಸ್ ರೆವೆಲೇಷನ್. ಆ ದೃಷ್ಟಿಯಿಂದ ಅವರು ಹೇಳ್ತಾರೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಸ್ತುಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ. ಚಿತ್ತಶುದ್ಧಿಗಾಗಿ ಕರ್ಮವೇ ಹೊರತು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಅಲ್ಲ, ಜ್ಞಾನ ಅನ್ನುವ ಆತ್ಮವಸ್ತುವನ್ನು ಗಳಿಸಿಕೊಳ್ಳೋದಕ್ಕೆ ಅಲ್ಲ. ಅಂದರೆ ಪಾತ್ರೆಯನ್ನೆಲ್ಲ ತೊಳೆದು ಒಲೆಯನ್ನೆಲ್ಲ ಸಾರಿಸಿ ಅದಕ್ಕೆ ಬೂದಿಯೆಲ್ಲ ತೆಗೆದು ಅಚ್ಚುಕಟ್ಟಾಗಿ ಮಾಡಿಟ್ಟದ್ದು ಅಡುಗೆಗೆ. ಆದರೆ ತಣ್ಣಗಿರುವ ಒಲೆಯ ಮೇಲೆ ಎಂಥ ಪಾತ್ರೆಯನ್ನೇ ಇಟ್ಟು ಏನೆಲ್ಲ ಹಾಕಿದ್ರೂ ಅದು ಪಚನ ಆಗೋದಿಲ್ಲ. ಅಗ್ನಿಜ್ವಲನ ಬೇಕೇ ಬೇಕು. ಆ ರೀತಿಯಲ್ಲೇ ಜ್ಞಾನ ಅನ್ನುವುದು ಕೂಡ ಅಂತ ಹೇಳ್ತಾರೆ. ವಸ್ತು ಸಿದ್ಧಿರ್ ವಿಚಾರೇಣ, ಆತ್ಮವಸ್ತು ನಮಗೆ ಸಿದ್ಧವಾದದ್ದು ಸಾಧ್ಯ ಅಂತ ಗೊತ್ತಾಗೋದು ಜ್ಞಾನದಿಂದ, ವಿಚಾರದಿಂದಲೇ ಹೊರತು ನ ಕಿಂಚಿತ್ ಕರ್ಮಕೋಟಿಭಿ, ಸಾವಿರಾರು ಕೋಟ್ಯಂತರ ಕರ್ಮಗಳನ್ನು ಮಾಡುವುದರಿಂದ ಅಲ್ಲ ಅಂತ. ಹೀಗಿದ್ದರೆ ಕರ್ಮಗಳನ್ನು ಬಿಟ್ಟು ಬಿಡೋಣವಾ? ಈ ಪ್ರಶ್ನೆ ಎತ್ತೋದ್ರಿಂದಲೇ ನೀವು ಕರ್ಮ ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ. ಅಂದರೆ ಬಿಟ್ಬಿಡೋಣ ಅಂದರೆ ನೀವಿನ್ನೂ ಕಟ್ಕೊಂಡಿದ್ದೀರಿ ಅಂತ, ಕಟ್ಕೊಂಡವರಿಗೆ ಮುಂದುವರಿಯಲೇಬೇಕು, ಬಿಟ್ಟು ಹೋಗಿದೆ ಅಂದರೆ ಬರಬೇಕು ಅಂತ ತಾನಾಗಿ ಗೊತ್ತಾಗುತ್ತೆ. ಹಣ್ಣು ಮಾಗದ ಮೇಲೆ ಗಿಡದಿಂದ ಕೀಳಬೇಕಾಗಿಲ್ಲ, ಅದಾಗಿ ಉದುರುತ್ತೆ. ಹೂವು ಅರಳಿದ ಮೇಲೆ ಗಿಡದಿಂದ ಉದುರುತ್ತೆ, ನಾವು ಪಟಕ್ಕಂತ ಕೀಳಬೇಕಾಗಿಲ್ಲ. ಮೊಗ್ಗನ್ನು ಕೀಳೋದಕ್ಕೂ ಹೂವನ್ನು ಕೀಳೋದಕ್ಕೂ ಹೂವನ್ನು ಬಿಡಿಸ್ತೀವಿ, ಅದಕ್ಕೆ ಗೊತ್ತಾಗುತ್ತೆ ವ್ಯತ್ಯಾಸ ಏನು ಅಂತ. ಒಂದು ವಿಷಯ ಅರ್ಥವಾಗಿದೆ ಎನ್ನುವುದರ ಮುಖ್ಯ ಲಕ್ಷಣ ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ವಿವರಿಸ್ತೀವಿ ಅಂತ ಅನ್ನೋದು. ಹೀಗಾಗಿ ಅದು ತನ್ನ ಆಕೃತಿಯ ಒಂದು ಒರಟಾದ ನಿರ್ಘೃಣವಾದ ಚೌಕಟ್ಟನ್ನು ಕಳ್ಕೊಂಡು ನಾಮರೂಪಾತ್ಮಕತೆಯನ್ನು ಮೀರಿ ಭಾವವಾಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಅವರು ಹೇಳ್ತಾರೆ. ಮುಂದೆ ಸಮ್ಯಗ್ ವಿಚಾರತ ಸಿದ್ಧ ರಜ್ಜುತತ್ವಾವಧಾರಣ ಭ್ರಾಂತ್ಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ ಅಂತ ಈ ಸರ್ಪರಜ್ಜುನ್ಯಾಯದಿಂದ ಮೊದಲಿಗೆ ನಿರೂಪಣೆಯನ್ನು ಮಾಡ್ತಾರೆ. ಏನದು ಸರ್ಪರಜ್ಜು ಸ್ವರೂಪ? ಯಾವುದದು? ಹಾವು ಹಗ್ಗದಲ್ಲಿ ತೋರುತ್ತೆ, ಆದರೆ ಹಗ್ಗದಲ್ಲಿ ಹಾವು ಸರ್ವಾತ್ಮನ ಇಲ್ಲ ಅಂತ ಗೊತ್ತಾದ ಮೇಲೆ ತಿಳಿಯುತ್ತೆ. ಇದು ಅಧ್ಯಾರೋಪಾಪವಾದ ಯುಕ್ತಿ, ವೇದಾಂತದ ಇದು ಪ್ರಕ್ರಿಯೆ. ಏನು? ಇಲ್ಲದ್ದು ಇದ್ದದರಲ್ಲಿ ತೋರಿತು ಅಂತ. ಅದು ಹೇಗೆ ಇಲ್ಲದೆ ಇರೋಕ್ಕೆ ಸಾಧ್ಯ? ಬೇರೆ ಕಡೆ ಹಾವಿದೆಯಲ್ಲ, ಅದೇ ತಾನೇ ಅಂತ ಒಂದು ಆಕ್ಷೇಪ ಬರುತ್ತೆ. ಹಾಗಾಗಿ ಹಾವು ಅನ್ನೋದು ಸತ್ಯ ಅಲ್ವಾ ಅಂದರೆ ದೃಷ್ಟಾಂತವಾಗಿ ತೆಗೆದುಕೊಳ್ಳದೆ ದಾರ್ಷ್ಟಾಂತಿಕದ ಎಲ್ಲ ಅಂಶಗಳಿಗೂ ಅಳವಡಿಸುವಂಥ ಜಗ್ಗಾಟ ನೀವು ಮಾಡ್ತಾ ಇದ್ದೀರಾ, ಅದು ಆಗುವಂಥದ್ದಲ್ಲ ಅಂತ ಹೇಳ್ತೀವಿ. ಅದು ಯಾಕೆ? ಹೋಲಿಕೆ ಕೊಡೋದಕ್ಕೆ ಯಾವತ್ತೂ ಅಪೂರ್ಣವಾಗಿರುತ್ತೆ. ಪೂರ್ಣವೇ ಆಗಿಬಿಟ್ರೆ ಹೋಲಿಕೆ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಚಂದ್ರ ಹೇಗಿದ್ದಾನೆ, ಚಂದ್ರನ ಹಾಗಿದ್ದಾನೆ ಅಂದರೆ ಅದರಿಂದ ಚಂದ್ರ ಏನು ಅರ್ಥವಾಗುತ್ತೆ? ಬೆಳ್ಳಗಿದ್ದಾನೆ ಅಂದರೆ ಬೆಣ್ಣೆ ಮುದ್ದೆ ಆಗಿದ್ದಾನೆ ಅಂತ ಅನ್ಬೇಕು. ಬೆಣ್ಣೆ ಮುದ್ದೆ ಥರ ಇಲ್ಲರಿ ಚಂದ್ರನ ನಿರ್ಮಾಣ ಮಾಡಿರುವಂಥ ಒಂದು ಮೆಟೀರಿಯಲ್ಲೇ ಬೇರೆ, ಬೆಣ್ಣೆದೇ ಬೇರೆ ಅಂದರೆ ಅಲ್ಲಪ್ಪ, ನಾವು ಬಣ್ಣ ಕಾಂತಿಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡ್ವಿ. ಬೆಣ್ಣೆ ಮುದ್ದೆ ಇಷ್ಟೇ ಇರುತ್ತೆ, ಚಂದ್ರ ಎಷ್ಟು ದೊಡ್ಡವನು ಅದೆಲ್ಲ ಅಲ್ಲ. ಅಲ್ಲಿ ಗಾತ್ರ ಅಲ್ಲ ಇದ್ದದ್ದು, ಗುಣವೂ ಅಲ್ಲ ಇದ್ದದ್ದು, ಅಂದರೆ ದ್ರವ್ಯಗುಣ ಅಲ್ಲ, ಕೇವಲ ವರ್ಣ ಮಾತ್ರ ಅಷ್ಟೇ. ಹೀಗೆ ಯಾವುದೋ ಒಂದು ಏಕದೇಶೀಯವಾಗಿ ಇಟ್ಕೊಂಡು ಹೋಗಬೇಕಾಗತ್ತೆ. ಎಲ್ಲ ಅನುಮಾನಗಳು, ಎಲ್ಲ ಉಪಮಾನಗಳು, ಎಲ್ಲ ಪ್ರಮಾಣಗಳು ಕೂಡ ಕೈ ತೂಕ ಬಾಯಿ ಬಣ್ಣವೇ. ಅನುಭವ ಒಂದೇ ಪೂರ್ಣವಾದ ಪ್ರಮಾಣ. ಆ ಥರ ಕಂಡಾಗ ನೈಯಾಯಿಕರ ಅಂದರೆ ತಾರ್ಕಿಕರ ವೆಸ್ಟ್ನ ಸೈನ್ಸ್ ಇರೋದೇ ಅದರ ಮೇಲೆ. ಎಲ್ಲ ಪ್ರಮೇಯಗಳು ನೆಗೆದು ಬೀಳುತ್ತವೆ, ಏನು ಮಾಡೋಕ್ಕಾಗೋಲ್ಲ. ಅದನ್ನು ಅವರು ಹೇಳ್ತಾರೆ. ಈ ಪ್ರಕ್ರಿಯೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅಧ್ಯಾರೋಪ ಅಪವಾದ ಅಂದರೆ ಇಲ್ಲದ್ದನ್ನು ನಾವು ಅಂದುಕೊಳ್ತೀವಿ. ಈ ಉದಾಹರಣೆಗೆ ಕೊರಳಲ್ಲೇ ಹಾರ ಇದ್ದದ್ದು ಇಲ್ಲ ಅಂತ ನಮಗೇನೋ ಅಂದುಕೊಂಡು ಬಿಡ್ತೀವಿ. ಮನೆಯೆಲ್ಲ ಊರೆಲ್ಲ ಹುಡುಕ್ತೀವಿ, ಆಮೇಲೆ ಸಿಕ್ತು ಅಂತ ಅಂದ್ಕೋತೀವಿ. ಇಲ್ಲ ಅಂತನ್ನುವಂಥ ಆರೋಪಣ ತಲೆಯಲ್ಲಿ ಮಾಡಿಕೊಂಡಿವಿ, ಆಮೇಲೆ ಇನ್ಯಾರೋ ಅದನ್ನು ಕಳೆದ್ರು, ಕೊರಳಲ್ಲೇ ಇದೆಯಲ್ಲ ಅಂತ ಮುಟ್ಟು ನೋಡಿಕೊಂಡಿದ್ದು. ಈ ರೀತಿಯಾಗಿ ಅದನ್ನೇ ಅವರು ಮತ್ತೆ ಹೇಳ್ತಾರೆ. ಅರ್ಥಸ್ಯ ನಿಶ್ಚಯೋ ದೃಷ್ಟೋ ವಿಚಾರೇಣ ಹಿತೋಕ್ತಿತಃ ನ ಸ್ನಾನೇನ ನ ದಾನೇನ ಪ್ರಾಣಾಯಾಮ ಶತೇನವಾ ಅಂತ. ಈ ಚಾಂಪಿಯನ್ಸ್ ಆಫ್ ಯೋಗಾಗಿ ಇದನ್ನು ಕೇಳಿದ್ರೆ ಮೈ ಉರಿ ಆಗ್ಬೋದು, ಕೋಪ ಬರ್ಬೋದು. ಏನು ಮಾಡೋದು? ವೇದಾಂತ ಓದಬೇಕಾದ್ರೆ ಈ ಬೈಗಳು ಕೇಳದೆ ವಿಧಿ ಇಲ್ಲ. ಅರ್ಥದ ನಿಶ್ಚಯ ಅಂದರೆ ಆತ್ಮಾರ್ಥದ ನಿಶ್ಚಯ ವಿಚಾರದಿಂದಲೇ ಹೊರತು, ಗುರೂಪದೇಶದಿಂದಲೇ ಹೊರತು
ಸ್ನಾನದಿಂದ, ದಾನದಿಂದ, ಪ್ರಾಣಾಯಾಮಾದಿಗಳ 100 ಮಾಡೋದರಿಂದ ಅಲ್ಲ ಅಂತ. ಮತ್ತೆ ಅಷ್ಟೇ, ಅವೆಲ್ಲ ಚಿತ್ತಶುದ್ಧಿಗೆ, ಸಾಧನ ಚತುಷ್ಟಯದ ಅರ್ಹತೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಅಷ್ಟೇ, ಇನ್ನೇನೂ ಅಲ್ಲ. ಒಂದು ಸಮಸ್ಯೆ ಶಂಕರಾಚಾರ್ಯರದ್ದು ಏನಂದರೆ, ಅವರು ಪೋಸ್ಟ್ ಗ್ರ್ಯಾಜುಯೇಟ್ಗೆ, ಪೋಸ್ಟ್ ಡಾಕ್ಟ್ರಲ್ಗೆ ಪಾಠ ಹೇಳುವಂಥವ್ರು. ನೀವು ಯಾತಕ್ಕೆ 1ನೇ ಕ್ಲಾಸಿಗೆ ಪಾಠ ಹೇಳ್ತಾ ಇಲ್ಲ ಅಂದರೆ, ಹೇಳ್ತಿಲ್ಲಪ್ಪ ಅಷ್ಟೇ, ಇನ್ನೇನು ಮಾಡೋಣ ಅಷ್ಟೇ. ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ನೀವು ಯಾತಕ್ಕೆ ಇಲ್ಲಿ ಕಿಂಡರ್ ಗಾರ್ಟನ್ ಇಟ್ಟಿಲ್ಲ ಅಂದರೆ, ಅದು ಹೀನ ಅಂತಲ್ಲ, ಇಟ್ಟಿಲ್ಲ, ಆ ಕೆಲಸ ಬೇರೆಯವ್ರು ಮಾಡ್ತಾರೆ, ಅದು ತಪ್ಪಲ್ಲ, ಅದಕ್ಕೂ ಉಂಟು. ವೇದಾಂತದಿಂದ ಉಂಟಾಗುವುದೇನೆಂದರೆ ಇಯತ್ತ ಗ್ರಹಣ ಅಂತ. ಇಯತ್ತ ಅಂದರೆ ಇದಕ್ಕಿಷ್ಟೇ ಇರುವಂಥದ್ದು, ಅದನ್ನು ಅಷ್ಟು ನಾವು ನೋಡಿಕೊಳ್ಬೇಕು ಅಂತ. ಯೋಗ್ಯತಾ ಸ್ವೀಕಾರ ಇದೆಯಲ್ಲ, ಅದು ತುಂಬ ಮುಖ್ಯವಾಗಿ ಬೇಕು. ಈ ಹೊತ್ತು ನಮ್ಮ ಸಮದರ್ಶಿಗಳು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಘೋರವಾದ ಪ್ರಮಾದ ಮಾಡಿದ್ದಾರೆ. ಎಲ್ಲವನ್ನ ಸಪಾಟ ಮಾಡಿ ಇಸ್ತ್ರಿ ಮಾಡಿಬಿಟ್ಟಿದ್ದಾರೆ. ಅದು ಯಾವ ರೀತಿ ಪ್ರಯೋಜನಕ್ಕೆ ಬರುತ್ತೆ? ಏನೂ ಪ್ರಯೋಜನವಾಗೋದಿಲ್ಲ. ಮೊನ್ನೆ ನನಗೆ ಒಬ್ಬರು ಹೇಳಿದ್ರು, ಯೂನಿವರ್ಸಿಟಿಯಲ್ಲಿ, ಬೆಂಗಳೂರು ಯೂನಿವರ್ಸಿಟಿಯ ಸಂಸ್ಕೃತ ಡಿಪಾರ್ಟ್ಮೆಂಟಲ್ಲಿ ಒಂದು ಬಂದಿತ್ತಂತೆ ಪ್ರಪೋಸಲ್, ವಿ ಶುಡ್ ಮೇಕ್ ಸಂಸ್ಕೃತ್ ಮೋರ್ ಹ್ಯಾಪನಿಂಗ್ ಅಂತ. ಆ ಹ್ಯಾಪನಿಂಗ್ ಶಬ್ದಕ್ಕೆ ಏನರ್ಥವೋ ಅಲ್ಲಿ ನನಗೆ ಗೊತ್ತಿಲ್ಲ. ಆಯುರ್ವೇದವನ್ನು ಪಾಠ ಮಾಡಬೇಕು ಅಂತ ಯೂನಿವರ್ಸಿಟಿಯಲ್ಲಿ. ಆಗ ವಿವೇಕಿಗಳು ಯಾರೋ ಕೇಳಿದ್ರಂತೆ, ಆಯುರ್ವೇದ ಕಾಲೇಜುಗಳವರು ಏನು ಮಾಡಬೇಕು ಅಂತ. ಆಯುರ್ವೇದ ವಿದ್ವಾಂಸರಿಗೆ ಸಂಸ್ಕೃತ ಕಲಿಸೋಣ, ಸಂಸ್ಕೃತ ವಿದ್ವಾಂಸರಿಗೆ ಆಯುರ್ವೇದ ಕಲಿಸೋಣ. ಅಂದರೆ ಸಂಸ್ಕೃತ ಕಲಿಬೇಕು ಅಂತ ಬಂದವ್ರಿಗೆ ಆಯುರ್ವೇದ ಕಲಿಸಿದ್ರೆ ಏನು ಪ್ರಯೋಜನ ಆಗುತ್ತೆ? ಮತ್ತೆ ಕಲಿಸೋರಿಗಾದರೂ ಆಯುರ್ವೇದ ಗೊತ್ತಿದೆಯಾ? ಏನೋ ಒಂದು ಸುಶ್ರುತನ ಚರಕನ ಆರಂಭದ ಚರಕನಲ್ಲಿ ಬರುತ್ತಲ್ಲ ಸೂತ್ರಸ್ಥಾನ ಅಂತ ಮೊದಲು, ಅದರದ್ದು ಏನೋ ಒಂದಷ್ಟು ಓನಾಮ ಕಲಿಸ್ಬೋದು. ಜನರಲ್ ಹೆಲ್ತು ಅದು ಏನು ಪ್ರಯೋಜನ ಆಗುತ್ತೆ? ನರ್ಸ್ ಆಗೋದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ವಲ್ಲ, ಇನ್ನೇನು ಮಾಡೋದು? ಅದಲ್ಲ ನಮ್ಮ ಉದ್ದೇಶ. ಏನೋ ಅದನ್ನು ಇಟ್ಕೊಳ್ಬೇಕು. ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ಅಂದುಕೊಂಡು ಎಲ್ಲವನ್ನ ಹೇಳ್ಕೊಡ್ತೀವಿ ಅಂತ ಚೂರು 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 ಅಂತೆಲ್ಲ ತಿನ್ನಿಸೋಕ್ಕೆ ಬದಲಾಗಿ ಒಂದು ಸ್ವಲ್ಪವಾದರೂ ಒಂದು ಗಟ್ಟಿಯಾದ ಪದಾರ್ಥವನ್ನು ಹಾಕೋದು ಮೇಲಲ್ವ. ಭಾಷಾ ವ್ಯಾಕರಣ ಸಾಹಿತ್ಯಗಳನ್ನು ಗಟ್ಟಿಯಾಗಿ ಕಲಿಸ್ಕೊಟ್ರೆ ಮೇಲಲ್ವ ಅಂತ. ಹಾಗೆ ಶಂಕರದು ಒಂದು ವಿಶ್ವವಿದ್ಯಾಲಯ, ಅಲ್ಲಿ ಕಲಿಸುವಂಥದ್ದಿದೆ. ಇಂಥ ವೇದಾಂತದಿಂದ ಬದುಕಿಗೇನು ಪ್ರಯೋಜನ ಇಲ್ಲ ಅಂದರೆ ಒಳ್ಳೆಯದು. ನೀವು ಯಾಕೆ ಬಂದ್ರಿ ಅಂತ ನಾವು ಕೇಳಬೇಕಷ್ಟೇ. ಯಾತಕ್ಕಪ್ಪ ಬಂದ್ರಿ? ನೀವು ಬದುಕೋದಕ್ಕೆ ಇದು ಪ್ರಯೋಜನ ಅಲ್ಲ ಅಂದ್ರಲ್ಲ, ಬದುಕೋದಕ್ಕೆ ಬೇಕಾದಷ್ಟು ಜಾಗ ಇದೆ. ಕೆಂಗೇರಿನಲ್ಲಿ ಅಂಗೈಗಲ ಜಾಗದಲ್ಲಿರೋದು ಬೆಂಗಳೂರು ಯೂನಿವರ್ಸಿಟಿ. ಬೆಂಗಳೂರು ಪೂರ್ತಿ ಪೆಡಂಭೂತವಾಗಿ ಬೆಳೆದಿದೆ. ಹೋಗ್ರಿ, ಯಾರು ಬೇಡ ಅಂದರು. ಪಕ್ಕದ ವೃಷಭಾವತಿ ಇದೆಯಲ್ಲ, ಅಲ್ಲಿಂದ ಹಿಡ್ಕೊಂಡು ಹೋದರೆ ನೀವು ಬಂದುಬಿಡ್ತೀರಾ, ಗೋಖಲೆ ಇನ್ಸ್ಟಿಟ್ಯೂಟ್ವರೆಗೂ ಬಂದುಬಿಡ್ತೀರಾ. ವೃಷಭಾವತಿ ನದಿಯ ಮೂಲ ಇಲ್ಲೇ, ಬಸವಣ್ಣನ ಬೆಟ್ಟ. ಅಂದರೆ ನಾವು ಯಾವುದೋ ಒಂದು ಪ್ರಶ್ನೆಯನ್ನು ಇಲ್ಲದ ಸಲ್ಲದನ್ನು ಹಾಕಿಕೊಂಡು ಹೋಗೋದ್ರಿಂದ ಜಗಳ ಬಿಟ್ಟು ಇನ್ಯಾವ ಫಲವೂ ಇಲ್ಲ. ಹಾಗಾಗಿ ಇದು ಜ್ಞಾನನಿಷ್ಠೆ ಇದ್ದಂಥವ್ರಿಗೆ ಮಾತ್ರ. ನಾವು ಎಲ್ಲರಿಗೂ ಮೋಕ್ಷ ಕೊಡ್ತೀವಿ ಅಂತ ಏನು ಚಾಪ ಕಾಗದದ ಮೇಲೆ ಬರ್ಕೊಟ್ಟು ಹೋಗಿಲ್ವಲ್ಲ, ಬಂದವರಿಗೆ ಮಾತ್ರ ಅಂತ. ಅದು ಈ ಸಾಧನೆ ಇದ್ದವರಿಗೆ ಮಾತ್ರ ಅಂತ. ಅವರು ಕಡಿಮೆ ಜನವೇ ಇರುವಂಥದ್ದು. ಅನೇಕರು ಪಾಪ ಹೇಳ್ತಾ ಇರ್ತಾರೆ, ನೋಡಿ ಯಾತಕ್ಕೆ 25,000 30,000 ರೂಪಾಯಿ ರೇಷ್ಮೆ ಸೀರೆಗಳು 1-2 ನೇಯ್ತಾರೆ ಅಂತ. ಅವು ತಿಂಗಳಿಗೆ 1-2 ಖರ್ಚಾಗೋದು ಎಲ್ಲ ಅಂಗಡಿನೂ ಸೇರಿಸಿ, ಅದಕ್ಕಷ್ಟೇ ನೇಯುವಂಥದ್ದು. ಏನು ಮಾಡೋದಕ್ಕೆ ಸಾಧ್ಯ? ದುಬಾರಿ ಬೆಲೆ. ವಿ ಹ್ಯಾವ್ ಟು ಪೇ ಎ ಲಾಟ್ ಟು ಇಟ್. ಅದರಿಂದ ಅದು ತುಂಬ ಮೇಲಾದದ್ದು, ಮಿಕ್ಕದ್ದು ಕೀಳಾದದ್ದು ಅಂತಲ್ಲ. ನಮ್ಮ ಪರ್ಪಸ್ ಸರ್ವ್ ಮಾಡಿದ್ದೆಲ್ಲ ಮೇಲಾದದ್ದು. ಈಗ ಪತ್ರ ಬರೆದು 2 ಕಾಗದಗಳನ್ನು ಒಟ್ಟು ಸೇರಿಸಬೇಕಾದ್ರೆ ಒಂದು ಗುಂಡು ಸೂಜಿ ಬೇಕು. ಗಡಾರೆ ತಂದರೆ ಆಗೋದಿಲ್ಲ. ಗಡಾರೆಯಲ್ಲಿ ತುಂಬ ಕಬ್ಬಿಣ ಇದೆ, 1 ಕೋಟಿ ಗುಂಡು ಸೂಜಿ ಮಾಡ್ಬೋದು ಅಂದರೆ, ಇಲ್ಲಪ್ಪ ನನಗೊಂದು ಗುಂಡು ಸೂಜಿನೇ ಬೇಕು ಅಂತಂತೀವಿ. ನಮ್ಮ ಪರ್ಪಸ್ ಬೇರೆ. ಇದನ್ನು ವೇದಾಂತದ ಚಾಂಪಿಯನ್ಸ್ ಕೂಡ ತಿಳ್ಕೊಳ್ಬೇಕು. ವೇದಾಂತವಾದಿಗಳು ಅಂತ ಅಂದುಕೊಳ್ಳೋರು ಮಿಕ್ಕದ್ದನ್ನು ತಿರಸ್ಕಾರದಿಂದ ನೋಡೋದುಂಟು. ಅದರಿಂದಲೇ ಗೊತ್ತಾಗುತ್ತೆ ಅವರು ವೇದಾಂತಿಗಳ ಅಲ್ಲ ಅಂತ. ವೇದಾಂತಿಗಳಿಗೆ ಅನಿರಾಕರಣ ಇದೆ. ಛಾಂದೋಗ್ಯೋಪನಿಷತ್ತಿನ ಆರಂಭದ ಶಾಂತಿ ಮಂತ್ರವೇ ಅದು. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ನಾನು ಯಾವುದನ್ನೂ ನಿರಾಕರಿಸದೆ, ನನ್ನನ್ನು ಯಾರೂ ನಿರಾಕರಿಸದೆ ಇರುವಂತೆ ಆಗಲಿ ಅಂತ. ಅದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಅವರು ಆತ್ಮವಿದ್ಯೆಗೆ ಅಧಿಕಾರಿ ಯಾರು ಅನ್ನೋದನ್ನು ಹೇಳ್ತಾರೆ. ಆತ್ಮವಿದ್ಯೆಗೆ ಅಧಿಕಾರಿಗಳು ಸಾಕಷ್ಟು ವಿಶಿಷ್ಟವಾದಂಥ ಗುಣಗಳನ್ನು ಪಡ್ಕೊಂಡಿರಬೇಕು ಅನ್ನುವುದು ಬರುತ್ತೆ. ಅಧಿಕಾರಿಣ ಮಾಶಾಸ್ತೆ ಫಲಸಿದ್ಧಿರ್ವಿಶೇಷತಃ ಉಪಾಯ ದೇಶಕಾಲಾದ್ಯಾ ಸಂತ್ಯಸ್ಮಿನ್ ಸಹಕಾರಿಣ. ಫಲಸಿದ್ಧಿಗೆ ವಿಶೇಷವಾಗಿ ವ್ಯಕ್ತಿ ಬೇಕು, ಮತ್ತು ವ್ಯಕ್ತಿಗೆ ದೇಶಕಾಲ ಉಪಾಯಗಳು ಬೇಕು. ಟೈಮ್, ಸ್ಪೇಸ್, ಮೆಥಡ್. ಅಂದರೆ ದೇಶಕಾಲಗಳು ಭಿನ್ನಯಿಸುತ್ತವೆ ಅನ್ನೋದನ್ನು ಶಂಕರರು ಒಪ್ಪಿದ್ದಾರೆ ಅಂತಾಯಿತು. ಅವರ ಕಾಲದಲ್ಲಿ ಒಬ್ಬ ಜ್ಞಾನಿಗೆ ಬೇಕಾಗಿರುವಂತಹ ಒಂದು
ದೇಶಕಾಲ, ಈ ಕಾಲಕ್ಕೂ ಬೇರೆ ಬೇರೆ ಆಗಿರಬಹುದು. ಅದನ್ನು ನಾವು ಒಪ್ತೀವಿ ಅಂತಂದರೆ ಆಯ್ತಲ್ಲ. ಮತ್ತು ಉಪಾಯಗಳು ಅಷ್ಟೇ ಬೇರೆಯಾಗ್ತಾ ಹೋಗುತ್ತವೆ ಅಂತ. ಅದು ಎಷ್ಟು ಉದಾರತೆಯಿಂದ ಬಂದದ್ದು, ಉದಾರತೆ ವಾಸ್ತವದ ಜ್ಞಾನದಿಂದ ಬಂದಿರುವಂಥದ್ದು ಅಂತ ನಾವು ಹೇಳಬಹುದು. ಯಾವ ತರಹ? ಮೊದಲಿಗೆ ಹೇಳ್ತಾರೆ, ಇದಕ್ಕಾಗಿ ಗುರುವಿನ ಹತ್ತಿರ ಹೋಗಬೇಕು ಅಂತ. ಸಮಾಸಾಧ್ಯ ದಯಾ ಸಿಂಧುಂ ಗುರುಂ ಬ್ರಹ್ಮವಿದುತ್ತಮಂ ಆತ ವಿಚಾರ ಕರ್ತವ್ಯೋ ಜಿಜ್ಞಾಸೋರ್ ಆತ್ಮವಸ್ತುನಃ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ದಯಾಸಿಂಧುವಾದ ಒಬ್ಬ ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಈ ಕಾಲದಲ್ಲಿ ತುಂಬ ಗುರುಗಳಿದ್ದಾರಲ್ಲ, ಯಾರ ಹತ್ರ ಹೋಗೋದು? ಶ್ರೋತ್ರಿಯ ಬ್ರಹ್ಮನಿಷ್ಠ ದಯಾಸಿಂಧು, ಇವೆಲ್ಲ ಬ್ರಹ್ಮವಿದುತ್ತಮ, ಇದು ಕ್ವಾಲಿಫಿಕೇಷನ್ಸ್ ಹೇಳುವಂಥದ್ದು. ತುಂಬ ಜನ ಗುರುಗಳಾಗೋದಕ್ಕೆ ಸಿದ್ಧರೂ ಇದ್ದಾರೆ, ಅವರಿಗಿಂತ ಹೆಚ್ಚು ಜನ ಗುರುಗಳನ್ನು ಒಪ್ಪಿಕೊಳ್ಳೋಕ್ಕೂ ಸಿದ್ಧರಿದ್ದಾರೆ. ಅದೇ ದೊಡ್ಡ ಪ್ರಾರಬ್ಧ. ಬಹವೋ ಗುರವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾ ತಮೇವಂ ದುರ್ಲಭಂ ಮನ್ಯೇ ಶಿಷ್ಯ ಚಿತ್ತಾಪಹಾರಕಂ ಅಂತ ಒಂದು ಮಾತು ಉಂಟು. ಬೇಕಾದಷ್ಟು ಜನ ಗುರುಗಳಿದ್ದಾರೆ ಶಿಷ್ಯರ ವಿತ್ತವನ್ನು, ದುಡ್ಡನ್ನು ಅಪಹರಣ ಮಾಡೋಕ್ಕೆ. ಆದರೆ ಶಿಷ್ಯರ ಚಿತ್ತ ಅಂದರೆ ಜ್ಞಾನದ ತಾಪವನ್ನು, ದಾಹವನ್ನು ಇಂಗಿಸುವವರು, ಶಿಷ್ಯರ ಚಿತ್ತವನ್ನು ಅಪಹರಿಸ್ತಕ್ಕಂಥವರು ತುಂಬ ಕಡಿಮೆ ಜನ ಗುರುಗಳು ಅಂತ. ಅಂಥ ಗುರುಗಳನ್ನು ಹುಡುಕಬೇಕು. ಅಂಥ ಗುರುಗಳು ಇಲ್ಲವಾದಲ್ಲಿ ಆತ್ಮ ವಿವೇಕವನ್ನು ರಮಣ ಮಹರ್ಷಿಗಳಿದ್ದಂತೆ ಮಾಡಬೇಕು. ಅದು ಎಕ್ಸೆಪ್ಷನ್ಸ್, ಹಾಗಾಗಿ ಅದನ್ನು ಹೇಳಿಲ್ಲ. ಸಾಮಾನ್ಯವಾಗಿ ಹೇಳ್ತೀವಿ, ಯೂನಿವರ್ಸಿಟಿಯಲ್ಲೆಲ್ಲ ಕಲಿಸ್ಕೊಡೋದು ಯಾರೋ ಗುರುಗಳು. ನಾವು ಇಲ್ಲಿ ಬಂದರೆ ಎಂಟರಾದವರಿಗೆ, ಅಡ್ಮಿಷನ್ ಮಾಡ್ಕೊಂಡವ್ರಿಗೆ, ಕ್ಲಾಸಿಗೆ ಬಂದವರಿಗೆ ಪಾಠ ಹೇಳ್ಕೊಡ್ತೀವಿ. ನಾವು ನಿಮಗೆ ಅಂಚೆ ತೆರಪಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀವಿ. ಪೋಸ್ಟಲ್ ಸರ್ವೀಸಸ್ಸಿಂದ ಮಾಡುವಂಥದ್ದು, ಆ ಥರದ ಪೋಸ್ಟಲ್ ಟೀಚಿಂಗ್ ಇಲ್ಲ. ಹಾಗೆ ಕೆಲವರ ವ್ಯವಸ್ಥೆ, ಇದು ಆ ರೀತಿಯಾದಂಥ ವ್ಯವಸ್ಥೆ, ಅದಕ್ಕೆ ಹೇಳುವಂಥದ್ದು ಅಂತ. ಮತ್ತು ಈ ಗುರುವಾದವನ ಲಕ್ಷಣಗಳನ್ನು ಮುಂದೆ ವಿವರಣೆಗಳೆಲ್ಲ ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಆಮೇಲೆ ಗಮನಿಸಬಹುದು. ಮುಖ್ಯವಾಗಿ ಅವನು ಶ್ರೋತ್ರಿಯ, ಬ್ರಹ್ಮನಿಷ್ಠ, ಬ್ರಹ್ಮ ಸಂಪ್ರದಾಯವಿತ್, ಜ್ಞಾನನಿಧಿ, ದಯಾಸಿಂಧುವಾಗಿರಬೇಕು. ಕಾರುಣ್ಯ ಇಲ್ಲದೇ ಇದ್ದವನು ಎಷ್ಟು ದೊಡ್ಡ ಗುರುವಾದರೂ ಪ್ರಯೋಜನವಿಲ್ಲ. ಕೆಲವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಶಾಸ್ತ್ರ, ಆದರೆ ಯಾರಿಗೂ ಹೇಳ್ಕೊಡಲ್ಲ. ಅಯ್ಯೋ ಶತಬೋರ್ ಕಣ್ರಿ, ಮೊದಲಿಂದ ಪಾಠ ಹೇಳೋದಕ್ಕಿಂತ ಹಿಂಸೆ ಯಾವುದೂ ಇಲ್ಲ ಅಂತ. ಪಾಠ ಹೇಳೋದಕ್ಕೆ ಒಂದು ಕಾರುಣ್ಯ ಬೇಕು, ತಾಳ್ಮೆ ಬೇಕು, ಪ್ರೀತಿ ಬೇಕು, ಎಲ್ಲ ಬೇಕಾಗುತ್ತೆ. ಅವ್ರ ಕಷ್ಟ ತಿಳ್ಕೊಂಡು ಅವ್ರು 10 ಬಾರಿ ಕೇಳಿದ್ರೆ ಬೇಸರ ಪಟ್ಟುಕೊಳ್ಳದೆ ಹೇಳಬೇಕಲ್ವ, ಅದು ಎಷ್ಟು ಕಷ್ಟದ ವಿದ್ಯೆ. ಅದರೊಳಗೂ ಸಂಗೀತ ಇತ್ಯಾದಿ ವಿದ್ಯೆಗಳಲ್ಲಿ ಹೆಜ್ಜೆಜ್ಜೆಗೆ ಅಪಸ್ವರವೇ ಬರ್ತಾ ಇರುತ್ತೆ. ಅದನ್ನು ತಾಳ್ಕೊಳ್ಳೋದು ಎಷ್ಟು ಕಷ್ಟ. ಆಮೇಲೆ ಅಬ್ಸ್ಟ್ರ್ಯಾಕ್ಟ್ ಆದ ಅಪಸ್ವರವನ್ನು, ಸುಸ್ವರವನ್ನು ಯಾವುದನ್ನು ತಿದ್ದುವುದು, ಅಲ್ಲಿ ನೋಡಪ್ಪ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗೋದು, ಎಲ್ಲಿ ಮೇಲಕ್ಕೆ ಹೋಗೋದು, ಮಾಡಿ ಮೆಟ್ಲು ಹತ್ತೋದ ಅಂದರೆ ಅಲ್ಲ ಅಂತನ್ನುವಂಥದ್ದು ಎಷ್ಟು ಕಷ್ಟ. ಮತ್ತೆ ಕಂಠಶೋಷಣೆ ಮಾಡಿಕೊಳ್ಳಬೇಕು, ಇವೆಲ್ಲ ಎಷ್ಟು ಕಷ್ಟ ಉಂಟು. ಅದಕ್ಕಾಗಿ ದಯಾಸಿಂಧು. ಮತ್ತು ಅವನಿಗೆ ಸಂಪ್ರದಾಯ ಗೊತ್ತಿರಬೇಕು. ಅಂದರೆ ಎಲ್ಲದರ ವ್ಯವಸ್ಥೆ ಏನು ಅಂತ ತಿಳಿದಿರಬೇಕು. ಜ್ಞಾನಿಯೇ ಆಗಿರ್ಬೋದು, ಸಂಪ್ರದಾಯವಿಲ್ಲದೆ ಕಲಿತಾಗ ಅವನಿಗೆ ಮೆಥಡಾಲಜಿ ಗೊತ್ತಾಗೋದಿಲ್ಲ ಅಂತ. ಕೆಲವರು ಸೆಲ್ಫ್ ಟಾಟ್ ಇರ್ತಾರೆ, ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ಕಾರಣ ಅವ್ರಿಗೆ ಯಾವುದೋ ಒಂದು ಫ್ಲೂಕ್ ಅನ್ನುವ ರೀತಿಯಲ್ಲಿ ಕಲಿತಿರ್ತಾರೆ. ಕ್ರಮವಾಗಿ ಕಲಿತ್ಕೊಂಡಾಗ ಯಾವ್ಯಾವ ಒಂದು ಕಷ್ಟಗಳು ನಷ್ಟಗಳು ಎಲ್ಲ ಆಗಿರುತ್ತೆ. ಗುರುವು ಒಂದಷ್ಟೆಲ್ಲ ಹೇಳಿಕೊಟ್ಟಿರ್ತಾನಲ್ಲ, ಸ್ವರಜ್ಞಾನ ಏನೋ ಬಂದುಬಿಡುತ್ತೆ, ರಾಗಜ್ಞಾನವೂ ಬರ್ಬೋದು. ಆದರೆ ಕೀರ್ತನೆಗಳ ಪಾಠಜ್ಞಾನ ಉಂಟಾಗೋದು ಹೇಗೆ? ಒಬ್ಬರು ಗುರು ಬೇಕಲ್ವ. ಹೀಗೆಲ್ಲ ಉಂಟು. ಅದಕ್ಕಾಗಿ ಗುರು ಅಂತಂದರು, ಸಂಪ್ರದಾಯವಿತ್ತು ಅಂತ. ಮತ್ತು ಅವನು ಬ್ರಹ್ಮನಿಷ್ಠ ಆಗಿರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ಅವನಿಗೇ ದೊಡ್ಡ ಸಂದೇಹಗಳಿದ್ದರೆ, ಯು ಜಿ ಅಂತ ಯಾರಿದ್ದಾರೆ, ಯು ಜಿ ಕೃಷ್ಣಮೂರ್ತಿ ಅಂತ ಹೇಳ್ತಾರೆ, ಅವರು ಒಂದು ಕಡೆ ಬರ್ಕೋತಾರೆ. ಅವರು ಯಾರನ್ನೋ ಋಷಿಕೇಶದಲ್ಲಿಯೋ ಎಲ್ಲಿಯೋ ಗುರು ಅಂತ ಅಂದುಕೊಂಡಿದ್ರಂತೆ. ಅವರು ಒಮ್ಮೆ ಕದ್ದು ಉಪ್ಪಿನಕಾಯಿ ತಿಂತಾ ಇರೋದನ್ನು ನೋಡಿಬಿಟ್ಟು ಇವರಿಗೆ ಪೂರ್ತಿ ಮನಸ್ಸು ಮುರಿದು ಹೋಗ್ಬಿಟ್ಟು ಇಂಥ ಗುರುವೇ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಬಂದುಬಿಟ್ರಂತೆ. ಶಿಷ್ಯರಿಗೂ ಸ್ವಲ್ಪ ಕಡಿಮೆ, ಗುರುವಿಗೂ ಸ್ವಲ್ಪ ಕಡಿಮೆ ಅಂತ ನನಗನ್ಸುತ್ತೆ. ಕಾರಣ ಉಪ್ಪಿನಕಾಯಿ ತಿಂದರೆ ಏನಂತೆ ಗುರು, ಇವ್ರಿಗೆ ಬೇಕಾಗಿದ್ದು ಬೇರೆ ಅಲ್ವಾ. ಒಬ್ಬ ಉಪ್ಪಿನಕಾಯಿ ತಿಂದಿದ್ದರಿಂದ ಇವರು ಗುರುತಿಸೋದಕ್ಕೆ ಹೋದರೆ ಇವ್ರನ್ನು ಈ ಥರ ಮಾತುಗಳಿಂದ ಗುರುತಿಸ್ಬೋದಲ್ವ. ಇವರು ಆ ಥರ ಜಡ್ಜ್ಮೆಂಟಲ್ಲಿ ಆಗಬೇಕಿಲ್ಲ. ದಯಾನಂದ ಸರಸ್ವತಿಗಳಲ್ಲಿಯೇ ಕಾಣುವಂಥದ್ದು ಒಂದು ಅಂಶ. ಅವರು ಶಿವರಾತ್ರಿ ದಿವಸ ಜಾಗರಣೆ ಮಾಡ್ತಾ ಇದ್ದರೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಶಿವಲಿಂಗದ ಮೇಲೊಂದು ಇಲಿ ಓಡಾಡ್ತಾ ಇತ್ತು. ಸರ್ವಶಕ್ತನಾದ ದೇವರಿಗೆ ಆ ಇಲಿಯನ್ನು ಓಡಾಡ್ತಾ ಇರೋ ಇಲಿ ನಿಯಂತ್ರಣ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಈ ವಿಗ್ರಹಾರಾಧನೆಯಿಂದ ಏನು ಪ್ರಯೋಜನ ಅಂತ ಬಿಟ್ರಂತ. ಅಲ್ಲಿ ಶಿಲೆಯನ್ನು ಶಂಕರ ಅಂತ ನಂಬಿದ ಈ ಮೂಲಶಂಕರ ಆಗಿದ್ದ ದಯಾನಂದ ಸರಸ್ವತಿಗಳಿಗೆ
ಜಡವಾದ ಶಿಲೆಯನ್ನು ಶಂಕರ ಅಂತ ಒಪ್ಪಿದವರಿಗೆ ಚೈತನ್ಯಪೂರ್ಣವಾದ ಇಲಿಯನ್ನು ಶಂಕರ ಅಂತ ಯಾತಕ್ಕೆ ಒಪ್ಪೋಕ್ಕಾಗಲಿಲ್ಲ? ಶಿವನೇ ಶಿವನ ಮೇಲೆ ಓಡಾಡ್ತಾ ಇದ್ದಾನೆ ಅಂತ ಯಾತಕ್ಕೆ ಮಾಡೋಕ್ಕಾಗಲಿಲ್ಲ? ಅಂದರೆ ಇವರು ದೇವರನ್ನು ಸೀಮಿತ ಮಾಡಿಕೊಂಡಿದ್ದರಿಂದ ಬಂದ ಎಡವಟ್ಟು. ವಿಗ್ರಹಾರಾಧನೆ ತಪ್ಪು ಅಂತಂದರೆ ಪುಸ್ತಕಾರಾಧನೆ ಇನ್ನೂ ತಪ್ಪಲ್ವೇ? ದಯಾನಂದ ಸರಸ್ವತಿಗಳ ಫೋಟೋ ಇಟ್ಟು ನಮಸ್ಕಾರ ಮಾಡೋದು ಮತ್ತೂ ದೊಡ್ಡ ದೋಷ ಅಲ್ವೇ? ವೇದಗಳ ಪುಸ್ತಕವನ್ನೇ ಇಟ್ಟು ಮಂಗಳಾರತಿ ಮಾಡೋದು, ಬೆಂಕಿಯೊಳಗೆ ತುಪ್ಪ ಸುರಿಯೋದು, ಹವನ ಅಂತ ಮಾಡ್ತಾರಲ್ಲ ಆರ್ಯ ಸಮಾಜದಲ್ಲಿ, ಅದು ಇನ್ನೂ ದೊಡ್ಡ ತಪ್ಪಲ್ವಾ? ಅಂದರೆ ನಾವು ಸಂಪ್ರದಾಯ ನಿಷ್ಠತೆ ಅಂದರೆ ಅದೇನೆ, ಎಲ್ಲವನ್ನು ಒಳಗೊಳ್ಳೋದು. ಸಮ್ಯಕ್ ಪ್ರಕೃಷ್ಟತೆಯ ದಾಯರೂಪೇಣ ಸಮಾಗತಂ, ಅದು ಚೆನ್ನಾಗಿ ವಿಶಿಷ್ಟವಾಗಿ ನಮಗೆ ದಾಯ ಶೇರ್ ಅಂತ ಬಂದಿರೋದು ಸಂಪ್ರದಾಯ. ಪ್ರತಿಯೊಬ್ಬರನ್ನು ನಾವು ಗಮನಿಸ್ತೀವಿ, ಎಲ್ಲವನ್ನು ನೋಡ್ತೀವಿ, ಎಲ್ಲದರ ಇತಿಮಿತಿಗಳನ್ನು ನೋಡಿ ಅದರ ಔಚಿತ್ಯವನ್ನು ವಿವೇಕದಿಂದ ತಿಳ್ಕೊಂಡಿರ್ತೀವಿ. ಅಂಥದ್ದು ಅದನ್ನು ಮಾಡಿಕೊಂಡವನು ಗುರು. ಮತ್ತು ಈ ಅಧಿಕಾರಿಯಾದವನು ಶಿಷ್ಯ ಯಾರು? ಮೇಧಾವಿ ಪುರುಷ, ವಿದ್ವಾನ್, ಊಹಾಪೋಹ ವಿಚಕ್ಷಣ, ಅಧಿಕಾರಿ ಆತ್ಮವಿದ್ಯಾಯ ಮುಕ್ತಲಕ್ಷಣ ಲಕ್ಷಿತ. ಚೆನ್ನಾಗಿ ನೆನಪಿಡಬಲ್ಲಂಥವನು ಮೇಧಾವಿ, ವಿದ್ವಾನ್ ವ್ಯಾಸಂಗ ಮಾಡಿದವನು, ಊಹಾಪೋಹ ವಿಶಾರದ ತಾನೇ ಊಹೆ ಮಾಡಿಕೊಳ್ಳಬಲ್ಲವನು, ಮತ್ತು ತಪ್ಪು ತಿಳುವಳಿಕೆ ಅಂತ ಗೊತ್ತಾದರೆ ಅದನ್ನು ಪಕ್ಕಕ್ಕೆ ತಳ್ಳಿಕೊಳ್ಳಬಲ್ಲವನು. ಪ್ರೋಸೆಸ್ ಆಫ್ ಅನ್ಲರ್ನಿಂಗ್ ಬಹಳ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಬಿಡೋಕ್ಕಾಗೋದಿಲ್ಲ. ನಮಗೆ ಗೊತ್ತರಿ ಬೆಕ್ಕು ಎಡಗಡೆಯಿಂದ ಬಂದರೂ ಬಲಗಡೆಯಿಂದ ಬಂದರೂ ಏನೋ ಅಪಶಕನ ಅಲ್ಲ ಅಂತ. ಆದರೆ ಏನೋ ಬಳಕೆ ಬಂದುಬಿಟ್ಟಿದೆ, ಮನಸ್ಸಲ್ಲಿ ಹೆಂಗೋ ಇರುತ್ತೆ, ನಾವು ಯಾಕೆ ಹೋಗೋದು ಅಂತ ಒಂದು 5 ನಿಮಿಷ ಮನೇಲಿ ಕೂತ್ಕೊಂಡ್ವಿ ಅಂತ. ಇವರಿಗೆ ಅಪೋಹ ಇಲ್ಲ ಅಷ್ಟೇ. ಹೀಗಾಗಿ ಅದನ್ನು ಓವರ್ಕಮ್ ಮಾಡಿಕೊಳ್ಳದೆ ಅವರ ಅಂಧವಿಶ್ವಾಸಾದಿಗಳು ಇಂಥವಂತ ಮೀರೋದಕ್ಕೆ ಸಾಧ್ಯ ಇಲ್ಲ. ಇಂಥವನು ಆತ್ಮವಿದ್ಯೆಗೆ ಅಧಿಕಾರಿಯಾಗ್ತಾನೆ. ಆಮೇಲೆ ವಿವೇಕಿನೋ ವಿರಕ್ತಸ್ಯ ಶಮಾಧಿ ಗುಣಶಾಲಿನಃ ಮುಮುಕ್ಷೋರೇವ ಹಿ ಬ್ರಹ್ಮ ಜಿಜ್ಞಾಸ ಯೋಗ್ಯತಾ ಮತ. ವಿವೇಕಿಯಾಗಿರಬೇಕು, ಶಮಗುಣಾದಿ ಸಂಪತ್ತುಗಳಿರಬೇಕು ಅಂತ ಸಾಧನ ಚತುಷ್ಟಯದ ಬಗ್ಗೆ ಈಗ ಸಾಧನ ಚತುಷ್ಟಯದಿಂದ ಆರಂಭ ಮಾಡ್ತಾರೆ. ಅಂದರೆ ನಮ್ಮ ಶಾಸ್ತ್ರಗ್ರಂಥಗಳು ಎಲ್ಲ ಆರಂಭವಾಗುವುದೇ ಅಧಿಕಾರಿಯ ಅರ್ಹತೆಯನ್ನು ತೀರ್ಮಾನ ಮಾಡೋದ್ರಿಂದ. ನಮ್ಮಲ್ಲಿ ಪ್ರೀ ರಿಕ್ವಿಸಿಟ್ ಕ್ವಾಲಿಫಿಕೇಷನ್ ಏನು ಅಂತ ಸ್ವಸ್ವರೂಪ ತಿಳ್ಕೊಳ್ಳೋದೇ ಇಲ್ಲ. ನಾನು ಏನು, ನನ್ನ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳೋದೇ ಕೈ ಹಾಕುವಂಥದ್ದಾಗುತ್ತೆ. ಅವರೇನು ಪ್ರಯೋಜನ ಇಲ್ಲ. ಅವರನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಎಷ್ಟು ಮಾತ್ರ ತಿಳುವಳಿಕೆ ಇದೆ, ನಾನು ಎಷ್ಟು ಕಂಡಿದ್ದೀನಿ, ಹೀಗೆ ಮೊದಲು ತನ್ನನ್ನು ತಿದ್ದಿಕೊಳ್ಳುವ ಕಡೆಯಿಂದ ವೇದಾಂತದ ಅಭ್ಯಾಸದ ಪ್ರಥಮ ಪದ ಇದು. ಹೀಗೆ ಹೋಗುವಂಥದ್ದು. ಬ್ರಹ್ಮಸೂತ್ರದಲ್ಲಿ ಆದರೂ ಶಂಕರರು ಹಾಗೆಯೇ ಬರೀತಾರೆ, ಆದರೆ ಇಲ್ಲಿ ತುಂಬ ಲುಸಿಡ್ಡಾಗಿ ಬರುತ್ತೆ. ಸಾಧನಾನ್ಯತ್ರ ಚತ್ವಾರಿ ಕಥಿತಾನಿ ಮನೀಷಿಭಿ ಯೇಷು ಸತ್ಸ್ವೇವ ಸನ್ನಿಷ್ಠ ಯದಭಾವೇ ನ ಸಿದ್ಧ್ಯತಿ. ಅಂದರೆ ಇದು ಇದ್ದರೆ ಆಗತ್ತೆ, ಇವು ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಇದೆ ಮಿನಿಮಮ್ಮು ಹೌದು, ಮ್ಯಾಕ್ಸಿಮಮ್ಮು ಹೌದು, ಎಕ್ಸ್ಕ್ಲೂಸಿವ್ ಆಗಿ ಇಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲ ಏನೂ ಇಲ್ಲ. 1 ರೂಪಾಯಿಗೆ 100 ಪೈಸೆ, 99 ಅಲ್ಲ, 101 ಅಲ್ಲ, ಅದಿದ್ದರೆ ಮಾತ್ರ 1 ರೂಪಾಯಿ. ಹೀಗೆ ಮಾಡಿಕೊಳ್ಳುವಂಥ ವ್ಯಾವರ್ತಕ ನಿಯಮ ಇದು. ಮೊದಲಿಗೆ ಯಾವುದು? ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ ಇಹಾಮುತ್ರ ಫಲಭೋಗ ವಿರಾಗಸ್ತದನಂತರಂ ಶಮಾಧಿ ಷಟ್ಕ ಸಂಪತ್ತಿರ್ ಮುಮುಕ್ಷುತ್ವಮಿತಿ ಸ್ಫುಟಂ. ಇಷ್ಟು ನಿತ್ಯಾನಿತ್ಯ ವಿವೇಕ, ಇಹಾಮುತ್ರ ಫಲಭೋಗ ವೈರಾಗ್ಯ, ಶಮದವಾದಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ ಅಂತ. ಏನು ಮೊದಲಿಗೆ ನಿತ್ಯಾನಿತ್ಯ ವಿವೇಕ? ಬ್ರಹ್ಮಸತ್ಯಂ ಜಗನ್ಮಿಥ್ಯೇತ್ಯೇವಂ ರೂಪೋ ವಿನಿಶ್ಚಯ ಸೋಯಂ ನಿತ್ಯಾನಿತ್ಯ ವಸ್ತು ವಿವೇಕ ಸಮುದಾಹೃತಃ. ಬ್ರಹ್ಮವೊಂದೇ ಸತ್ಯ, ಉಳಿದದ್ದು ಮಿಥ್ಯ. ಇಲ್ಲ ಮಿಕ್ಕದ್ದು ಸತ್ಯ ಅಂತ ಬೇರೆ ಬೇರೆ ಆಚಾರ್ಯರುಗಳು ಹೇಳ್ತಾರಲ್ಲ, ಏನು ಗತಿ? ಅಲ್ಲಿಯಾದರೂ ನೋಡಿ, ಆ ಆಚಾರ್ಯರುಗಳ ಉಪಾಸ್ಯ ದೈವವಾದ ಸಗುಣ ಬ್ರಹ್ಮ ಅಂತ ಯಾವುದಿದೆ ಅದು ಒಂದೇ ಪರಮಾರ್ಥ ಸತ್ಯ, ಮಿಕ್ಕದ್ದೆಲ್ಲ ಅಧೀನ ಸತ್ಯ. ಆ ಪರಮಾತ್ಮ ಒಬ್ಬನೇ ಶೇಷಿ, ಮಿಕ್ಕದ್ದೆಲ್ಲ ಶೇಷ. ಚಿತ್ ಅಚಿತ್ ಅನ್ನುವ ಶೇಷಿಯಾದ ಪರಮಾತ್ಮನಿಗಿರುವುದು ರಾಮಾನುಜ ಮತ. ಆ ಥರ ಸ್ವತಂತ್ರ ಸತ್ಯವಾದದ್ದು ಶ್ರೀಹರಿ ಒಬ್ಬನೇ, ಮಿಕ್ಕ ಜಗತ್ತು ಜೀವ ಜಡ ಎಲ್ಲ ಕೂಡ ಅಸ್ವತಂತ್ರ ಸತ್ಯ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಆ ಮಟ್ಟಕ್ಕೆ ನೋಡಿದಾಗ ಇಲ್ಲಿ ಕೂಡ ಅಂಗೀಕಾರ ಉಂಟಲ್ವಾ ಅಂತ ಹೇಳುವಂಥದ್ದು. ಅದು ಬಿಟ್ಟು ಮತ್ತಿನ್ಯಾವುದೂ ಇಲ್ಲ ಅಂತ. ಅರ್ಜುನನ ಲಕ್ಷ್ಯ ಭೇದನ ಇದ್ದಂತೆ, ಪಕ್ಷಿಯ ಕಣ್ಣೊಂದು ಬಿಟ್ಟು ಇನ್ನೇನೂ ಕಾಣಿಸುವುದಿಲ್ಲ ಅನ್ನುವಷ್ಟು ಏಕಾಗ್ರವಾಗಬೇಕಾಗುತ್ತೆ. ಹಾಗಲ್ಲದೆ ಅದು ಹಿಡಿತಕ್ಕೆ ಸಿಗುವಂಥದ್ದಲ್ಲ. ಅದು ಬಿಟ್ಟು ಮಿಕ್ಕದ್ದನ್ನು ಬಿಟ್ಟೆ ಅಂತ ಇದು ನಿತ್ಯ ಅದು ಅನಿತ್ಯ ಅನ್ನುವ ಪೃಥಕ್ಕರಣ ನಿತ್ಯಾನಿತ್ಯ ವಿವೇಕ. ತದ್ವೈರಾಗ್ಯಂ ಜುಗುಪ್ಸಾಯ ದರ್ಶನ ಶ್ರವಣಾದಿಭಿ
ದೇಹಾದಿ ಬ್ರಹ್ಮಪರ್ಯಂತೆ ಹ್ಯನಿತ್ಯೇ ಭೋಗವಸ್ತುನಿ ವಿರಜ್ಯ ವಿಷಯವ್ರಾತಾತ್ ದೋಷ ದೃಷ್ಟ್ಯಾ ಮುಹುರ್ಮುಹು. ವೈರಾಗ್ಯ, ಇಹಾಮುತ್ರ ಫಲಭೋಗ ವೈರಾಗ್ಯ. ದೇಹದಿಂದ ಮೊದಲಾಗಿ ಬ್ರಹ್ಮದವರೆಗೆ ಯಾವುದೆಲ್ಲ ಅನಿತ್ಯವಾದ ಭೋಗವಸ್ತುಗಳಿವೆ ಅವನ್ನೆಲ್ಲವನ್ನ ಬಿಡ್ತೀನಿ, ಅದು ಪ್ರಯೋಜನವಿಲ್ಲ. ಇದೇನು? ಇಹ ಅಮೂತ್ರ, ಇಲ್ಲಿ ಮತ್ತು ಪರಲೋಕದಲ್ಲಿ ಎಲ್ಲಿಯೂ ನನಗೆ ದೇಹದ ಮೂಲಕವಾಗಿ ಮನಸ್ಸಿನ ಮೂಲಕವಾಗಿ ಬರುವಂತಹ ಸುಖ ದುಃಖಗಳ ಬಗ್ಗೆ ಗಣನೆ ಇಲ್ಲ ಅಂತಂದುಕೊಳ್ಳುವುದು. ಏನು ಇದರ ಅರ್ಥ? ಸ್ವರ್ಗವನ್ನು ಬಯಸ್ತೀವಿ ನಾವು, ಸ್ವರ್ಗದಲ್ಲಿಯೂ ಈ ದೇಹದ ಮೂಲಕವೇ ಬರುವಂಥದ್ದು. ಈಗ ರಸ್ತೆ ಪಕ್ಕ ನಾವು ಯಾವುದೋ ಒಂದು ಪಾನಿಪುರಿ ಅಂಗಡಿನಲ್ಲಿ ಪಾನಿಪುರಿ ತಿನ್ನೋದಕ್ಕೆ ಬದಲಾಗಿ ಸ್ಟಾರ್ ಹೋಟೆಲ್ನಲ್ಲಿ ಹೋಗಿಬಿಟ್ಟಿದ್ದೂ ಅವ್ರು ತಂದು ಕೊಡ್ತಕ್ಕಂಥ ಯಾವುದೋ ಒಂದು ಕಾಂಟಿನೆಂಟಲ್ ಫುಡ್ಡನ್ನು ತಿನ್ನೋದಕ್ಕೆ ಏನು ವ್ಯತ್ಯಾಸ? ಜಾಗದ ವ್ಯತ್ಯಾಸ. ಹೊಟ್ಟೆಗೆ ಹೋಗೋದು ಅದೇ ಆಹಾರವೇ, ಹಿಂಗಿಸುವಂಥದ್ದೇ. ಅಂದರೆ ಇದು ಭೋಗ. ಯಾವ ಲೆವೆಲ್ನಲ್ಲೂ ಅದೇ. ಇಲ್ಲಿ ಭೂಲೋಕದಲ್ಲಿ ಸಾಮಾನ್ಯರಾದಂಥ ನಮ್ಮ ಸಿನಿಮಾ ನರ್ತಕಿಯರು ನೃತ್ಯ ಮಾಡಿದ್ರೆ ದೇವಲೋಕದಲ್ಲಿ ರಂಭಾ ಊರ್ವಶಿಯರು ನೃತ್ಯ ಮಾಡ್ಬೋದು ಅಷ್ಟೇ. ಅವ್ರು ಮಾಡೋ ನೃತ್ಯ ಒಂದೇನೆ, ಕ್ವಾಲಿಟಿ ವ್ಯತ್ಯಾಸ ಆಗ್ಬೋದು ಅಷ್ಟೇ. ನಮ್ಮ ದರ್ಶನಿಗಳಲ್ಲಿ ಕೊಡೋ ಕಾಫಿಗೂ ಅಶೋಕದಲ್ಲಿ ಕೊಡೋ ಕಾಫಿಗೂ ಎಷ್ಟು ಮಾತ್ರದ ವ್ಯತ್ಯಾಸ ಇದ್ದೀತು. ಕಾಫಿಯನ್ನು ತರುವಂಥ ಬಟ್ಲರು, ಸ್ಟಿವಾರ್ಡು, ಮತ್ತು ಅವರು ಬೆಳ್ಳಗೆ ಹಾಸಿರುವಂತಹ ಆ ಮೇಜಿನ ಕ್ಲಾತು, ಟೇಬಲ್ ಕ್ಲಾತು, ಆಮೇಲೆ ಆ ಕಾಫಿಯ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ತರುವಂಥ ಆ ಪಿಂಗಾಣಿ ಬಟ್ಲುಗಳು, ಅದು ಚೈನಾನ, ಕ್ರಾಕರಿನ, ಯಾವುದೋ ಎಂಥದ್ದು ಆ ಜಾತಿಗಳೆಲ್ಲ ಇರ್ತವಲ್ಲ ಅಲ್ಲಿ, ಮತ್ತು ಕ್ಷತ್ರ, ಬ್ರಹ್ಮ, ವೈಶ್ಯ, ಶೂದ್ರ ಇವುಗಳೆಲ್ಲ ವಿಭಾಗಗಳು, ಮತ್ತು ಅವುಗಳ ಮೇಲೆ ಹಾಕಿರುವಂಥ ಬಿಳಿ ಬಟ್ಟೆ ಕುಲಾವಿಗಳು, ಮತ್ತು ಅವನು ತೆಗೆದುಕೊಂಡು ಬಂದು ಇಂಗ್ಲೀಷ್ನಲ್ಲಿ ಹೇಳುವಂಥ ಟಿವಿ, ಆಮೇಲೆ ಅದಕ್ಕೆ ಮುಂಚೆ ನಮ್ಮ ಮುಂದೆ ಇಟ್ಟಂಥ ಮೆನು ಕಾರ್ಡು, ಅದರ ಪ್ರಿಂಟಿಂಗು, ಇವೆಲ್ಲಕ್ಕೂ ಸೇರಿಸಿ ಹಾಕಿರುವಂಥದ್ದು ಬಿಲ್ಲೆ ಹೊರತು ಅದು ಕಲಗಚ್ಚಿದ್ದಂಗೆ ಇರುತ್ತೆ ಕಾಫಿ. ಅದು ಎರಡಕ್ಕೂ ನನಗೆ ಕಾಫಿ ಬೇಡ ಅಂದರೆ, ರಸ್ತೆ ಪಕ್ಕದ ಕಾಫಿ, ದರ್ಶಿನಿ ಕಾಫಿ ನನಗೆ ಬೇಡ, ಅಶೋಕಾದ ಕಾಫಿ ಬೇಕು ಅಂದರೆ ಅದು ಕಾಫಿ ಬಿಟ್ಟ ಲಕ್ಷಣ ಅಲ್ಲ. ಈ ಹೋಟ್ಲ್ಗಳನ್ನು ಬಿಟ್ಟ ಲಕ್ಷಣ, ಆ ಹೋಟ್ಲನ್ನು ಬಿಟ್ಟ ಲಕ್ಷಣ ಅಲ್ಲ. ಎಲ್ಲಿಯಾದರೂ ಬಿಟ್ಟೆ ಅಂತನ್ನುವಂಥದ್ದು ಅದು ಉಂಟಲ್ಲ. ಏನೋ ನೀನು ವ್ಯಭಿಚಾರ ಮಾಡ್ತೀಯಾ ಅಂತಂದರೆ ಎಲ್ಲಾದರೂ ಉಂಟೆ. 1 ಕೋಟಿ ರೂಪಾಯಿ ಕೊಟ್ಟರೆ ಯೋಚಿಸ್ತೀನೇನೋ ಅನಿಸುತ್ತೆ. ಹಾಗಿದ್ರೆ 1000 ಏನ್ರಿ ನನ್ನ ಏನು ಅಂದ್ಕೊಂಡಿದ್ದೀರಾ ಅಂದರೆ, ಏನಿಲ್ಲ ನೀನು ಏನು ಅಂತ ಗೊತ್ತಾಯಿತು, ರೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಯಾರೋ ಹೇಳಿದ್ರು ಅಂತ. ಹಾಗೆ ನಿಮ್ಮ ಮನೋಧರ್ಮ ಗೊತ್ತಾಯಿತು, ಆ ಒಂದು ಏಣಿಯಲ್ಲಿ ಯಾವ ಮೆಟ್ಲಲ್ಲಿದ್ದೀರಾ ಅಂತ ತಿಳ್ಕೊಳ್ಬೇಕು ಅಷ್ಟೇ ಅಂತ. ಹಾಗಲ್ಲದೆ ಪೂರ್ಣವಾಗಿ ಇಹದ ಪರದ ಎರಡರ ಎಂಜಾಯ್ಮೆಂಟ್ಸ್ ಕಡೆ ಗಮನ ಇಲ್ಲ ಅಂತ ಆಗುವುದು ಮೊದಲ ಅರ್ಹತೆ. ಬ್ರಹ್ಮನಿಶ್ಚಯ ಆದಮೇಲೆ ಮಾಡಿಕೊಳ್ಳುವಂಥದ್ದು ಅಂದರೆ ಅದು ಬ್ರಹ್ಮವೇ ಸತ್ಯ, ಜಗತ್ತು ಅಲ್ಲ ಅಂತ ಅಂದುಕೊಳ್ಳೋದು ಸುಲಭ ಆಗ್ಬೋದು. ಅಂದುಕೊಂಡಿದ್ದು ಕ್ರಿಯಾರೂಪಕ್ಕೆ ಬರೋದು ಭೋಗತ್ಯಾಗದಿಂದ. ಅದು ಬಹಳ ಕಷ್ಟವಾದದ್ದು. ಅದು ಹೇಗೆ ಬರುತ್ತೆ? ಸ್ಟೆಪ್ ಬೈ ಸ್ಟೆಪ್ ಬರ್ಬೋದು. ಮತ್ತೆ ಮತ್ತೆ ಅವುಗಳ ದೋಷವನ್ನು ಕಾಣುವುದರಿಂದ ಅಂತ. ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಸಂಕಟ ಆಗುತ್ತೆ ಅನ್ನೋದು ಕಾಣ್ತಾನೇ ಇರ್ತೀವಿ. ಇಷ್ಟಿದ್ದರೆ ಇನ್ನಷ್ಟು ಬೇಕೆಂಬ ಆಸೆ ಅಂತ ನೋಡಿದ್ದೀವಿ. ಜೊತೆಗೆ ಪ್ರತಿಯೊಂದನ್ನು ತಗೊಂಡ್ರೂ ಅದರ ಹಿಂದೆಯೇ ಅಂಟಿ ಬರುವಂತಹ ಕಷ್ಟ ನಷ್ಟಗಳು ಇವುಗಳೆಲ್ಲ ಉಂಟು ಅಂತ ನೋಡಿದಾಗ ಗೊತ್ತಾಗುತ್ತೆ. ಹಸುವಿನ ಹಾಲೇನೋ ರುಚಿಯಾಗಿರುತ್ತೆ, ಆದರೆ ಹಾಲಿಗೋಸ್ಕರವಾಗಿ ಸಗಣಿ ವಾಸನೆ ಸಹಿಸಬೇಕಲ್ಲ ಅಂತಂದರೆ ಸ್ವಲ್ಪ ಮಟ್ಟಿಗೆ ಹಾಲಿನ ಬಗ್ಗೆ ಜುಗುಪ್ಸೆ ಆರಂಭವಾಗುತ್ತೆ. ಈ ಥರ ಆರಂಭವಾಗುವಂಥದ್ದು ಪ್ರತಿಯೊಂದು ಹಂತದಲ್ಲಿಯೂ ಇರುವಂಥದ್ದು. ಹಾಗೆ ಆರಂಭ ಮಾಡ್ತಾರೆ. ಮಿಕ್ಕಿದ್ದನ್ನು ನೋಡೋಣ. ಓಂ ತತ್ಸತ್.